नारायण नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नमो ॐ विष्णुपादाय कृष्णपृष्ठाय भूतले श्रीमते भक्तिवेदान्तस्वामिति नामिने। नमस्ते सरस्वते देवी गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ಸಾಯಂಕಾಲ ಸತ್ಸಂಗ ಕಾರ್ಯಕ್ರಮಕ್ಕೆ ಶ್ರೀಮದ್ ಭಾಗವತದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 12. ಸೊ ಅದಕ್ಕಿಂತ ಮುಂಚೆ ಪರಿಣಾಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತೀವಿ. ಸೊ ಅದ್ರ ಬಗ್ಗೆ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ಅದ್ರ ಬಗ್ಗೆ ನೋಡ್ತಾ ಇದೀವಿ. ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಶ್ರೇಯ ಕೈರವ ಚಂದ್ರಿಕದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೀವಿ. ಏನ್ ಶ್ರೇಯ? ಕೈರವ ತಾವರೇವು, ಕುಮುದಿನ ತಾವರೇವುಗೆ ಚಂದ್ರನ ಬೆಳಕು ಬಿದ್ದರೆ ಯಾವ ರೀತಿ ತಾವರೇವು ಅರಳುತ್ತೋ ಶ್ರೇಯ ಆಗುತ್ತೆ. ಅದಕ್ಕೆ ಅದೇ ರೀತಿ ಹರಿನಾಮ ಸಂಕೀರ್ತನ, ಯಾವ ಕೃಷ್ಣ ಸಂಕೀರ್ತನ ಈ ಜೀವ ಅನ್ನೋ ಜೀವದ ಮೇಲೆ ಬಿದ್ದಾಗ, ಜೀವಕ್ಕೆ ಗೊತ್ತಾದಾಗ ಅದು ಶ್ರೇಯನ ಪಡೆಯುತ್ತೆ. ಅದನ್ನು ನೋಡಿದ್ವಿ. ಓಕೆ, ಇವಾಗ ಅದು ಮುಂದುವರಿಕೆಯಾಗಿ ಸ್ವಲ್ಪ ಇದೆ. ಅದನ್ನ ಈ ಏನು ಕುಮುದಿನಿ ಅಂತಂದ್ವು, ರಾಧಾಕೃಷ್ಣ ಎಲ್ಲಿ ವಾಸ ಮಾಡ್ತಾರೆ? ಸೊ ತಾವರೇವು ಅಂತ ಏನು ಹೇಳಿದ್ವಲ್ಲ, ಸೊ ಈ ತಾವರೆ ಮೇಲೆ ರಾಧಾಕೃಷ್ಣ ವಾಸ ಮಾಡ್ತಾರೆ ಅನ್ನೋದಕ್ಕೆ ಒಂದು ಶ್ಲೋಕ ಇದೆ. ಸೊ ನರೋತ್ತಮ ದಾಸ್ ಠಾಕೂರ್ ಬರೀತಾರೆ ಅಂತ, ವೃಂದಾವನ ರಮ್ಯಸ್ಥಾನ ದಿವ್ಯಾ ಚಿಂತಾಮಣಿಧಾಮ ರತನ ಮಂದಿರ ಅವೃತ ಕಾಲಿಂದಿ ನೀರೆ ರಾಜಹಂಸ ಕೇಳಿ ಕೋರೆ ತಯಾ ಶೋಭೆ ಕನಕ ಕಮಲ ತಾರ ಮಧ್ಯೆ ಮಾಪೀಠ ಅಷ್ಟಾಧಲೆ ವೇಷ್ಟಿತ ಅಷ್ಟಾಧಲೆ ಪ್ರಧಾನ ನಾಯಿಕ ತಾರ ಮಧ್ಯೆ ರತನಸ್ಥಾನೆ বসিয়াছে দুই জনা শ্যামা সঙ্গে সুন্দরী ರಾಧಿಕಾ. ಸೊ ನರೋತ್ತಮ ದಾಸರು ತುಂಬಾ ಸುಂದರವಾಗಿ ಇದನ್ನು ಹೇಳ್ತಾರೆ. ವೃಂದಾವನ ಎಂಬ ರಮ್ಯ ಸ್ಥಾನದಲ್ಲಿ, ವೃಂದಾವನ ಅನ್ನೋ ರಮ್ಯ ಸ್ಥಾನದಲ್ಲಿ ದಿವ್ಯ, ಅದು ಯಾವುದೇ ರೀತಿ ದಿವ್ಯ ಚಿಂತಾಮಣಿ ಧಾಮ, ಅದು ದಿವ್ಯ ಚಿಂತಾಮಣಿ. ಚಿಂತಾಮಣಿ ಅಂದರೆ ಕೇಳಿದ್ದನ್ನು ವರ ಕೊಡುವಂಥ ಚಿಂತಾಮಣಿದು ಧಾಮ. ಅಲ್ಲಿ ರತನ ಮಂದಿರ ಮನೋಹರ, ಇದು ಈತ ಯಾವ ಥರ, ಇದು ರತನ ಚಿನ್ನದ ಮಂದಿರದ್ದು ಮನೋಹರವಾಗಿ ಈ ಧಾಮ ಇದೆ. ಅಲ್ಲಿ ಆವೃತ, ಇದು ಯಾವ ಥರ ಇದೆ, ಎಲ್ಲಿದೆ? ಆವೃತ ಕಾಲಿಂದೀರಿ ನೀರೇ. ಕಾಲಿಂದಿ ಅಂತಂದರೆ ಯಮುನಾ ನದಿ. ಯಮುನಾ ನದಿ ನೀರಿಂದ ಆವೃತವಾಗಿ
ಯಮುನಾ ನದಿ ನೀರಿಂದ ಆವೃತವಾಗಿರೋಂಥದ್ದು. ಮತ್ತು ರಾಜಹಂಸ ಕೇಲಿಕೊರೆ, ಇಲ್ಲಿ ಯಮುನಾ ಇಲ್ಲಿ ಯಾರು ಆಡ್ತಾ ಇದ್ದಾರೆ, ಯಾರು ಒಂದು ವಿಹಾರ ಮಾಡ್ತಾ ಇದ್ದಾರೆ ಅಂತಂದರೆ ಹಂಸಗಳು ಮಾಡ್ತಾ ಇರೋದು ತುಂಬ ತಿಳಿಯಾದ, ತುಂಬ ಪವಿತ್ರವಾಗಿರೋಂಥ ಸರೋವರ ಆಗಿದೆ. ಸೊ ಇಲ್ಲಿ ರಾಜಹಂಸ ವಿಹಾರ ಮಾಡ್ತಾ ಇದೆ. ತಯ ಶೋಭೆ, ಅದು ಯಾವ ಥರ ಶೋಭೆ ಯಾವ ಥರ ಇದೆ, ಕನಕ ಕಮಲ, ಅಲ್ಲಿ ಪಕ್ಕದಲ್ಲಿ ರಾಜಹಂಸ ಮಾಡ್ತಿರೋ ಪಕ್ಕದಲ್ಲಿ ಏನಾಗಿದೆ, ಕಮಲ, ಒಂದು ಕನಕ ಕಮಲ, ಚಿನ್ನದ ಕಮಲ ಅರಳಿದೆ. ಸೊ ಈ ಕಮಲನಕ್ಕೋಸ್ಕರ ಈ ಶ್ಲೋಕ ಹೇಳಿದ್ದು. ಈ ಒಂದು ಕಮಲ ಇಲ್ಲಿ ಆಡ್ತಾ ಇದೆ. ಕಮಲಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂದರೆ, ಈ ಕುಮುದಿನಿತೆಯನ್ನು ಹೇಳಿದ್ವಲ್ಲ ನಾವು. ಸೊ ಇದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಕಮಲಕ್ಕೆ ಯಾಕೆ ಹೋಲಿಸಿದ್ದಾರೆ ನಮ್ಮನ್ನ ಅಂತ ಅಂದ್ಬಿಟ್ಟು, ನಮ್ಮ ಜೀವನ ಕಮಲಕ್ಕೆ ಹೋಲಿಸಿದಾರಲ್ಲ ಚೈತನ್ಯ ಮಹಾಪ್ರಭು. ಯಾಕೆ ಅಂದರೆ, ಈ ಕಮಲ ಅನ್ನೋ ಪೀಠದ ಮೇಲೆ ಯಾರು ಕೂತ್ಕೋತಾರೆ ಅಂತ ನೋಡೋಣ ನೋಡಿ. ಕನಕ ಕಮಲ ಒಂದು ಅರಳಿದೆ ಎಲ್ಲಿ, ವೃಂದಾವನ ರಮ್ಯ ಸ್ಥಾನದಲ್ಲಿ. ಅದು ಚಿಂತಾಮಣಿ ದಿವ್ಯಧಾಮ ಆಗಿದೆ. ಅಲ್ಲಿ ಒಂದು ರತ್ನ ಮಂದಿರ, ಅದು ಯಾವ ರೀತಿ ಒಂದು ಚಿನ್ನದ ಮಂದಿರ ಥರ ಅದು ಮನೋಹರವಾಗಿದೆ. ಅದು ಕಾಲಿಂದಿ ನೀರಿಂದ ಆವೃತ ಆಗಿದೆ. ರಾಜಹಂಸ ಅಲ್ಲಿ ವಿಹಾರ ಮಾಡ್ತಾ ಇದೆ. ಮತ್ತೆ ಅಲ್ಲಿ ಕನಕನ ಕಮಲ ಅಲ್ಲಿ ಅರಳಿದೆ. ಅಲ್ಲಿ ಮುಂದೆ ಏನಾಗುತ್ತೆ, ತಾರ ಮಧ್ಯೆ ಹೇಮಪೀಠ, ಇದ್ರ ಮಧ್ಯೆ ತಾರ ಮಧ್ಯೆ, ಇದ್ರ ಮಧ್ಯೆ ಏನು, ಈ ತಾವರೆ ಮಧ್ಯೆ ಹೇಮಪೀಠ, ಒಂದು ಹೇಮ ಅಂದರೆ ಚಿನ್ನದ ಪೀಠ ಇದೆ. ಅಷ್ಟದಲ್ಲೇ ವೇಷ್ಟಿತ, ಇದಕ್ಕೆ ಏನಿದೆ, 8 ದಳ ಇದೆ. 8 ಅಂತಂದರೆ ಅಷ್ಟ ಸಖೀರು. ಸೊ ಭಗವಂತನ ಅಷ್ಟ ಸಖೀರ್ಗೆ ವರ್ಣನೆ, 8 ದಳ ಆ ಪೀಠದ ಮೇಲೆ, ಆ ಪೀಠದ ಹತ್ರದ 8 ದಳವಾಗಿ ಅಷ್ಟ ಸಖೀರಿದ್ದಾರೆ. ಅಷ್ಟದಲ್ಲೇ ಪ್ರಧಾನವಾಗಿ ಒಂದು ಸಿಂಹಾಸನ ಇದೆ, ನಾಯಕ ಕೂತ್ಕೊಂಡು ಒಂದು ಪೀಠ ಸಿಂಹಾಸನ ಇದೆ. ತಾರ ಮಧ್ಯೆ, ಅಲ್ಲಿ ಅದ್ರ ಮಧ್ಯೆ ತಾರಾ ಮಧ್ಯೆ ರತ್ನಸ್ಥಾನೆ, ಈ ಚಿನ್ನದ ಪೀಠದ ಮೇಲೆ, ತಾರ ಮಧ್ಯೆ ಮೇಲೆ ಬೋಸಿಯಾಚೆ ಜನ ಕೂತ್ಕೊಂಡಿದ್ದಾರೆ. 2 ಜನ, ಯಾರು, 2 ಜನ ಕೂತ್ಕೊಂಡಿದ್ದಾರೆ. ಯಾರವರು, ಶ್ಯಾಮ ಸಂಗೆ ಸುಂದರ ರಾಧಿಕಾ. ಶ್ಯಾಮ ಅಂದರೆ ಕೃಷ್ಣನ ಜೊತೆ ಯಾರು, ಸುಂದರವಾಗಿರೋಂಥ ರಾಧಿಕಾ, ಇಬ್ರು ಈ ಪೀಠದ ಮೇಲೆ, ರತ್ನಾನ ಪೀಠದ ಮೇಲೆ, ಸ್ಥಾವರ ಮೇಲೆ, ಪೀಠದ ಮೇಲೆ ಕೂತಿದ್ದಾರೆ. ಸೊ ರಾಧಾಕೃಷ್ಣ ಎಲ್ಲಿ ಶೋಭಾಯಮಾನವಾಗಿದ್ದಾರೆ, ಒಂದು ಕಮಲದಲ್ಲಿ, ಎಲ್ಲಿ, ವೃಂದಾವನ ಧಾಮದಲ್ಲಿ ಕಮಲದ ಮೇಲೆ ಇರೋಂಥ ಇದ್ರ ಯಾರು, ಯಮುನಾ ನದಿ ದಡದಲ್ಲಿರೋಂಥ ಸಿಂಹಾಸನದ ಮೇಲೆ, ಯಮುನಾ ನದಿ ಮೇಲೆ, ತಾವರೆ ಮೇಲೆ ಇವರು ಶೋಭಾಯಮಾನ ಕುಳಿತುಕೊಂಡಿದ್ದಾರೆ. ಎಲ್ಲರಿಂದ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನರ್ಥ ಆಯಿತು, ತಾವರೆ ಹೂ ರಾಧಾಕೃಷ್ಣ ಕೂತ್ಕೋಬೇಕಾದ್ರೆ, ರಾಧಾಕೃಷ್ಣಂಗೆ ಸೇವೆ ತಗೋಬೇಕಾದ್ರೆ ತಾವರೆ ಏನಾಗಿರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಅರಳಿ ಇರುತ್ತೆ, ಓಪನ್ ಆಗಿರುತ್ತೆ, ಮುಚ್ಕೊಂಡಿರಲ್ಲ, ಅರಳಿಕೊಂಡಿರುತ್ತೆ. ಅರಳ್ಕೊಂಡಿದ್ರ ಮೇಲೆ ರಾಧಾಕೃಷ್ಣ ಬಂದು ಕೂತ್ಕೋತಾರೆ ಅಂತ. ರಾಧಾಕೃಷ್ಣ ಕೂತ್ಕೋಬೇಕಾದ್ರೆ ಕಮಲ ಏನಾಗಿರ್ಬೇಕು, ಪೂರ್ಣ ಪ್ರಮಾಣದಲ್ಲಿ ಹರಡಿರ್ಬೇಕು. ಸೊ ಈ ರಾಧಾಕೃಷ್ಣ ಇಲ್ಲಿ ಕೂತ್ಕೋಬೇಕಾದ್ರೆ ತಾವರೆ ಹೂ ಅರಳಿರ್ಬೇಕಾದ್ರೆ, ಈ ನಮ್ಮ ಹೃದಯದಲ್ಲಿರೋಂಥ ತಾವರೆ ಹೂ ಅರಳಿರ್ಬೇಕು, ಮುಚ್ಕೊಂಡಿರ್ಬೇಕು, ಏನಿರ್ಬೇಕು, ಅದು ಅರಳಿರ್ಬೇಕು. ಸೊ ಅಂದರೆ ನಮ್ಮ ಹೃದಯ ಅನ್ನೋ ಕಮಲ, ಅಂದರೆ ನಾವು ಜೀವ ಅನ್ನೋ ಕಮಲ ಏನಾಗಿರ್ಬೇಕು, ಓಪನ್ ಆಗಿರ್ಬೇಕು. ಯಾವ ರೀತಿ ಓಪನ್ ಆಗಿರ್ಬೇಕು ಹೇಳ್ತಾರೆ, ಭಗವಂತನ ಹರಿನಾಮ ಸಂಖ್ಯೆ ಯಾವ ರೀತಿ ಓಪನ್ ಮಾಡೋದು, ಇದನ್ನ ಈ ಕಮಲ ಅನ್ನೋದನ್ನ ಯಾವ ರೀತಿ ನೋಡ, ಭಗವಂತನ ಹರಿನಾಮ ಸಂಕೀರ್ತನದಿಂದ ನಾವೇನ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಕೊಂಡಿರ್ಬೇಕು. ಆವಾಗ ರಾಧಾಕೃಷ್ಣ ಬಂದು ಅದ್ರ ಮೇಲೆ ಕೂತ್ಕೋತಾರೆ, ವಿರಾಜಮಾನ ಆಗ್ತಾರೆ. ಸೊ ಅಂದರೆ ನಮ್ಮ ಕಮಲ, ಹೃದಯ ರೀತಿ ಕಮಲ ಏನಾಗಿದೆ, ಯಾವತ್ತೂ ಕೂಡ ಮುಚ್ಕೊಂಡಿರ್ಬಾರ್ದು. ಸೊ ಅಂದರೆ ಕಲ್ಮಶ ರಹಿತ, ಯಾವ ರೀತಿ ಮುಚ್ಕೊಳ್ಳೋಣ, ಯಾವ ರೀತಿ ಅಕಸ್ಮಾತ್ ನಮ್ಮ ಹೃದಯದಲ್ಲಿ ಕಲ್ಮಶ ಜಾಸ್ತಿ ಇದ್ರೆ, ಮತ್ತೆ ಈ ಹೃದಯ ದೌರ್ಬಲ್ಯ ಆಗಿದ್ರೆ, ಜಿಪುಣರಾಗಿದ್ರೆ, ಆವಾಗ ಅಂಥ ಟೈಮಲ್ಲಿ ಏನಾಗುತ್ತೆ, ಕಮಲ ಅನ್ನೋದು ಮುಚ್ಕೊಂಡಿರುತ್ತೆ. ಸೊ ಈ ಕಮಲ ಓಪನ್ ಆಗಿದ್ರೆ ಹರಿನಾಮ ಸಂಕೀರ್ತನದಿಂದ ನಾವು ಓಪನ್ ಮಾಡೋದು. ಆವಾಗ ಅಲ್ಲಿ ರಾಧಾಕೃಷ್ಣ ಬಂದು ನೆಲೆಸ್ತಾರೆ, ಕೂತ್ಕೋತಾರೆ, ನಮ್ಮದು ಸೇವೆನ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಈ ಹಾಡು. ಓಕೆ. ಸೊ ನಮ್ಮ ನಮ್ಮ ಕಮಲ ತಾವರೆ ಏನಿದೆ, ನಮ್ಮ ಜೀವನ ಕಮಲ ಹಳಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ?
ನಮ್ಗೆ ಇವಾಗ ಓಕೆ ನಾವಿದ್ದೀವಿ, ಈ ಜೀವನ ನಾವು ನಮ್ಮ ಕಮಲ ಫುಲ್ ತೆಕ್ಕೊಂಡಿದೆ, ರಾಧಾಕೃಷ್ಣಗೋಸ್ಕರ ತೆಕ್ಕೊಂಡಿದೆ ಅಂತಂದರೆ ಯಾವ ರೀತಿ ತಿಳ್ಕೊಳ್ಳೋದು ಹೇಳ್ತಾರೆ. ಯಾವಾಗ ಶರದ್ ಋತು ಬಂತೋ, ಈ ಶರದ್ ಋತುಲಿ ಚಂದ್ರ ತುಂಬ ಪ್ರಕಾಶಮಾನವಾಗಿರ್ತಾರೆ. ಆ ಪ್ರಕಾಶಮಾನವಾಗಿಂತ ಇದೆ ಶರದ್ ಋತುವಿನಲ್ಲಿ ಕೃಷ್ಣ ರಾಸ ಡ್ಯಾನ್ಸನ್ನು ಶುರು ಮಾಡ್ತಾನೆ, ರಾಸ ನೃತ್ಯನ. ಸೊ ಆ ಟೈಮಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರನ್ನ ಹಾಕ್ತಾರೆ ಕೃಷ್ಣನ ಕಡೆ ಪೂರ್ಣ ಪ್ರಮಾಣದಲ್ಲಿ ವೇಗವಾಗಿ ತದೇಕಚಿತ್ತವಾಗಿ ಓಡೈತಾರೆ. ಸೊ ಅಂದರೆ ಏನು ಅರ್ಥ, ಕೃಷ್ಣ ಎಲ್ಲಿದನೋ ಅಲ್ಲಿ ಕಡೆ ಗೋಪಿಕಾಸ್ತ್ರೀಯರು ಹೋಗ್ತಾ ಇದ್ದಾರೆ ಅಂತಂದರೆ, ಗೋಪಿಕಾಸ್ತ್ರೀಯರು ಒಂದು ರೀತಿ ಏನು ಉಲ್ಲಾಸದಿಂದ ನಾವು ಕೃಷ್ಣನ್ ಪಡಿಲೇಬೇಕು ಅನ್ನೋ ಒಂದು ಇದರಲ್ಲಿ ಹೋಗ್ತಾರೆ. ಅದೇ ಥರ ನಾವು ನಮ್ಮ ಇದರ ಎಲ್ಲ ಕಾರ್ಯದಲ್ಲೂ ಕೂಡ ಕೃಷ್ಣ ಬೇಕೇ ಬೇಕು ಅನ್ನೋ ಒಂದು ಇದರಲ್ಲಿ ನಾವು ಉಲ್ಲಾಸವಾಗಿ ಇರಬೇಕು, ಆ ಚಟುವಟಿಕೆಯಿಂದ ಇರಬೇಕು. ಈ ಕೃಷ್ಣ ಬೇಕು ಅಂತ ನಮಗೆ ಕಾತುರತೆ ಇರಬೇಕು, ಕೃಷ್ಣನ ವಿಷಯ ಬೇಕು ಅಂತ ಕಾತುರತೆ ಇರಬೇಕು, ಭಗವಂತನ ಹರಿನಾಮ ಜಪ ಬೇಕು ಅಂತ ನಮಗೆ ಕಾತುರತೆ ಇರಬೇಕು. ಈ ಕಾತುರತೆ ಇದ್ದಾಗ ನಿಮ್ಮ ತಾವರೆವು ಹರಳಿದೆ ಅಂತ ತಿಳ್ಕೊಳ್ಳಿ, ಅಂದರೆ ನಿಮ್ಮ ಹೃದಯ ರೂಪಿ ಕಮಲ ಹರಳಿದೆ ಅಂತ ತಿಳ್ಕೊಳ್ಳಿ. ಎಲ್ಲಿವರೆಗೆ ಕಾತುರತೆ ಇಲ್ವೋ ಅದಕ್ಕೆ ಇವರು ರೂಪ ಗೋಸ್ವಾಮಿ ಹೇಳ್ತಾರೆ ಗೊತ್ತಾ, ಲೌಲ್ಯಂ. ಕೃಷ್ಣ ಭಕ್ತಿನ ಪಡಿಬೇಕಾದ್ರೆ ನಿಮ್ಗೇನಿರ್ಬೇಕು, ಕೃಷ್ಣ ಪಡಿಬೇಕಾದ್ರೆ ಲೌಲ್ಯಂ. ಲೌಲ್ಯಂ ಅಂತಾರೆ. ಲೌಲ್ಯಂ ಅಂದರೆ ತುಂಬ ಆತುರತೆ. ಈ ಆತುರತೆ ನಿಮ್ಗೆ ಯಾವಾಗ ಇರುತ್ತೋ ಅವಾಗ ಲೌಲ್ಯಂ ಯಾವಾಗಿರುತ್ತೋ ಆತುರತೆ, ಅವಾಗ ನಿಮಗೆ ಕೃಷ್ಣನ ವಿಷಯ ಕೇಳಿದ ತಕ್ಷಣ ನಿಮಗೆ ಕ್ಯಾಚ್ ಆಗುತ್ತೆ. ಆತುರತೆ ಇರಬೇಕು ನಿಮಗೆ, ಹೃದಯದಲ್ಲಿ ಕಂಪನ ಇರಬೇಕು, ನಮಗೆ ಕೃಷ್ಣನ್ ಪಡಿಬೇಕು ಅಂತ ಕಂಪನ ಇರಬೇಕು. ಆವಾಗ ಮಾತ್ರ ಕೃಷ್ಣ ನಮಗೆ ಸಿಗ್ತಾನೆ ಅನ್ನೋದಕ್ಕೆ. ಸೊ ಆವಾಗ ತಿಳ್ಕೊಳ್ಳಿ, ನಮ್ಮ ಹೃದಯ ಯಾವಾಗ ಕೃಷ್ಣನ ವಿಷಯ ಬೇಕು ಬೇಕು ಅಂತ ಅರಿಸ್ತಾ ಇರ್ತೀವಿ, ಕೃಷ್ಣನ ವಿಷಯ ಬೇಕು ಅಂತ ನಮ್ಗೆ ಚಡಪಡ ಆಗ್ತಾ ಇರುತ್ತೆ, ಕೇಳಬೇಕು, ಕತೆ ಕೇಳಬೇಕು, ಭಗವಂತನ ಬಗ್ಗೆ ನಾವು ವಿಷಯ ತಿಳ್ಕೋಬೇಕು, ಎಲ್ಲ ಯಾವಾಗ ಬರುತ್ತೆ ನಮ್ಮ ಹೃದಯಕ್ಕೆ, ಆವಾಗ ನಮ್ಮ ಹೃದಯ ಈ ಹೃದಯನ ಕಮಲ ಅರಳಿದೆ, ಆವಾಗ ಗೊತ್ತಾಗಬೇಕು ನಮಗೆ. ಇಲ್ಲ ಸಪ್ಪೆಯಿಂದ ಅಯ್ಯೋ ಮಾಡಬೇಕಲ್ಲ, ಅಯ್ಯೋ ಇದು ಮಾಡಬೇಕಲ್ಲ ಅಂತ ಏನಾರ ಮಾಡ್ತಾ ಇದ್ರೆ ನಿಮ್ಮ ಹೃದಯ ಏನಾಗಿದೆ, ಮುಚ್ಚಾಕೊಂಡಿದೆ ಅಂತ ತಿಳ್ಕೊಳ್ಳಿ. ಇದೆ ಕಮಲ ಇದೆ, ಬಟ್ ಏನಾಗಿದೆ, ಮುಚ್ಕೊಂಡಿದೆ. ಈ ಮುಚ್ಕೊಂಡಿರೋ ಕಮಲದ ಮೇಲೆ ಕೃಷ್ಣ ಬಂದು ಹೆಂಗೆ ಕೂತ್ಕೋತಾನೆ? ರಾಧಾಕೃಷ್ಣ ಬಂದ್ಕೊಳ್ಳೋಕೆ ಸಾಧ್ಯನಾ? ಕಮಲ ಓಪನ್ ಇರಬೇಕು. ಹೃದಯ ಅಂದರೆ ನಿಮ್ಮ ಹೃದಯ ವಿಶಾಲ ಮನಸ್ಸಲ್ಲಿ ಓಪನ್ ಇರಬೇಕು. ಸೊ ಈ ಓಪನ್ ಅಂತಂದ್ರೇ ನಿಮ್ಮಲ್ಲಿರೋಂಥ ಕಾತುರತೆ, ಕೃಷ್ಣನ ಬಗ್ಗೆ ಯಾವುದೇ ವಿಷಯಕ್ಕೂ ಕಾತುರತೆ ಇದ್ರ ಮಾತ್ರ ಅದು ಓಪನ್ ಆಗಿದೆ. ಸೊ ಎಲ್ಲ ವಿಷಯದಲ್ಲೂ ಕೃಷ್ಣ ಬಂದು ಕೂತ್ಕೋತಾನೆ. ನಿಮ್ಮ ಕಾತುರತೆ ಇದ್ದು ಯಾವುದ್ರಲ್ಲಿ, ಪ್ರಸಾದ ತಗೊಳ್ಳೋದ್ರಲ್ಲಿ, ಓಕೆ ಕೃಷ್ಣ ಬಂದು ಪ್ರಸಾದದ ಮಹಿಮೆನ, ಪ್ರಸಾದ ವಿಷಯನ ನಮ್ಗೆ ತಿಳಿಸ್ತಾನೆ, ಪ್ರಸಾದ ನಮ್ಗೇನು ಮಾಡಬೇಕು ಅದು ಮಾಡಿಸ್ತಾನೆ. ಕೃಷ್ಣನ ಕಥೆ ಕೇಳಬೇಕು ಅಂತಿದ್ರೆ ಆತುರತೆ ಇದ್ರೆ ಕೃಷ್ಣ ಆ ಕಥೆಯಲ್ಲಿ ಸ್ವಾದ ರಸನ ತುಂಬ್ತಾನೆ. ಅದರ ಕಥೆ ಕೇಳಬೇಕು ಅನ್ನೋ ಭಾವನೆ ಬರುತ್ತೆ ನಮಗೆ. ಕೀರ್ತನಲ್ಲಿ ನಿಮ್ಮ ಕೀರ್ತನೆ ಕೇಳಬೇಕು ಅಂತಿದ್ರೆ ಇದರಲ್ಲಿ ಕೃಷ್ಣ ನಮ್ಗೆ ಆಸ್ವಾದನೆ ಕೊಡ್ತಾನೆ. ಸೊ ಈ ಥರ ಕೃಷ್ಣ ನಮ್ಮ ಹೃದಯ ರೂಪಿ ಕಮಲದಲ್ಲಿ ಬಂದು ನೆಲೆಸ್ತಾನೆ. ಸೊ ಯಾವಾಗ ಶ್ರೀಕೃಷ್ಣ ಸಂಕೀರ್ತನೆಯಿಂದ. ಸೊ ಇದೇ ಖೈರವ ಚಂದ್ರಿಕಾ ವಿತರಣಂ, ಶ್ರೇಯ ಖೈರವ ಚಂದ್ರಿಕಾ ವಿತರಣಂ. ನೆಕ್ಸ್ಟ್ ವಿದ್ಯಾವಧು ಜೀವನ ಬರುತ್ತೆ, ಅದನ್ನ ಮುಂದೆ ನೋಡೋಣ. ಸೊ ಇವತ್ತು ಶ್ಲೋಕ 12 ಅಧ್ಯಾಯ 1 ಅಧ್ಯಾಯ 2 ಸ್ಕಂದ 1 ಅಧ್ಯಾಯ 2 ಶ್ಲೋಕ 12. ಸೊ ಶ್ಲೋಕ ಓದ್ತೀನಿ. ತತ್ಸದ್ದದಾನಾ ಮುನಯೋ ಜ್ಞಾನ ವೈರಾಗ್ಯಯುಕ್ತಯ ಪಶ್ಯಂತಾತ್ಮನಿ ಚ ಆತ್ಮಾನಂ ಭಕ್ತ್ಯಾ ಶ್ರುತಗೃಹೀತಾಯ. ಶ್ರದ್ಧಾನಾ ಮುನಯೋ ಜ್ಞಾನ ವೈರಾಗ್ಯಯುಕ್ತಯ ಪಶ್ಯಂತಾತ್ಮನಿ ಚ ಆತ್ಮಾನಂ ಭಕ್ತ್ಯಾ ಶ್ರುತಗೃಹೀತಾಯ. ಅನುವಾದ: ತೀವ್ರವಾದ ಜಿಜ್ಞಾಸೆಯುಳ್ಳ ಶಿಷ್ಯ ಅಥವಾ ಮುನಿ ಜ್ಞಾನ ವೈರಾಗ್ಯ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಭಕ್ತಿಯುತ ಸೇವೆ ಸಲ್ಲಿಸುವ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ತೀವ್ರವಾಗಿ ಜಿಜ್ಞಾಸೆ ಉಳ್ಳಂಥ ಮುನಿ ಅಂದರೆ ಶಿಷ್ಯ, ಯೋಗಿ. ತೀವ್ರವಾಗಿ ಜಿಜ್ಞಾಸೆ ಇರಬೇಕು. ಇಲ್ಲಿ ನೋಡಿ, ಅದೇ ತೀವ್ರವಾಗಿರೋಂಥ ಜಿಜ್ಞಾಸೆ ಇರಬೇಕು. ಜಿಜ್ಞಾಸೆ ಅಂದರೆ ಭಗವಂತನ ಬಗ್ಗೆನೇ ತಿಳ್ಕೋಬೇಕು ಅನ್ನೋ ಮನಸ್ಸು ತೀವ್ರವಾಗಿರಬೇಕು ಆ ವ್ಯಕ್ತಿಗೆ. ಸ್ವಲ್ಪ ಗಿಲ್ಪ ಇದ್ದರೆ ಇದು ಆಗದಿರೋ ಕೆಲಸ. ಸೊ ಓಕೆ, ನಾರ್ಮಲ್ ಆಗಿದೆ ನಮಗೆ. ಭಾಗವತಂ ಸ್ಟ್ಯಾಂಡರ್ಡ್ ಅಂದರೆ ತೀವ್ರತೆ ಇರಬೇಕು. ಸೊ ತೀವ್ರವಾಗಿ ಜಿಜ್ಞಾಸೆ ಪಡಿಲೇಬೇಕು ನಮ್ಮ ಒಬ್ಬ ಶಿಷ್ಯ ಮುನಿ
ಜ್ಞಾನ ವೈರಾಗ್ಯ ಯುಕ್ತವಾಗಿ ಅವನಿಗೇನಿರುತ್ತೆ, ಅವನಿಗೆ ಆ ಜ್ಞಾನ ವೈರಾಗ್ಯ ಇರುತ್ತೆ ಅವನಿಗೆ. ಯಾವಾಗ ಈ ಜ್ಞಾನ ವೈರಾಗ್ಯ ಇರಬೇಕು ಅಂದರೆ ಆಲ್ರೆಡಿ ಒಂದು ಇರಬೇಕು. ಏನಿರಬೇಕು? ಅವ್ನು ನಮಗೆ ಭಕ್ತಿ ಸೇವೆ ಭಾವನೆ ಇರಬೇಕು. ಯಾರ ಮೇಲೆ? ಭಗವಂತನ ಮೇಲೆ. ಆವಾಗ ಜ್ಞಾನ ವೈರಾಗ್ಯ ತಾನೇ ಬಂದಿರುತ್ತೆ. ಜ್ಞಾನ ವೈರಾಗ್ಯ ಸಪ್ರೇಟ್ ಕಲ್ತಿರಲ್ಲ. ಏನು ಯಾವಾಗ ಅವನು ಭಕ್ತಿ ಸೇವೆ ಕಲ್ತಿರ್ತಾನೋ ಆಲ್ರೆಡಿ ಜ್ಞಾನ ವೈರಾಗ್ಯ ಅನ್ನೋದು ಅವನಲ್ಲಿ ಸಂಪನ್ನ ಆಗಿರುತ್ತೆ. ಸೊ ಜ್ಞಾನ ವೈರಾಗ್ಯದಿಂದ ಸಂಪನ್ನನಾಗಿ ತಾನು ವೇದಾಂತ ಶ್ರುತಿಯಿಂದ ಕೇಳಿ ತಿಳಿದ ಪ್ರಕಾರ ಸೊ ಅವನು ಸೇವೆನ ಯಾವ ಥರ ಮಾಡ್ತಾನೆ? ಪ್ರಕಾರ ಭಕ್ತಿಯುತ ಸೇವೆ ಅಂತಿದೆ. ಅವನ ಮನಸ್ಸಿಗೆ ಬಂದಂಗೆ ಸೇವೆ ಮಾಡಲ್ಲ. ಯಾವುದೇ ಭಗವಂತನ ಭಕ್ತ ಆಗಲಿ, ತೀವ್ರವಾಗಿ ಜಿಜ್ಞಾಸೆ ಮಾಡ್ಬೇಕನ್ನೋ ವ್ಯಕ್ತಿ ಆಗಲಿ, ಮುನಿ ಆಗಲಿ, ಅವನು ಏನು ಮಾಡ್ತಾನೆ? ಶ್ರುತಿ ವೇದಗಳಿಂದ ಕೇಳಿದ ಪ್ರಕಾರ, ಶ್ರುತಿ ಶಾಸ್ತ್ರ ಬರುತ್ತೆ, ಆಗಮ ಅಂದರೆ ಪ್ರಭುಪಾದ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಅವನೇನು ಮಾಡ್ತಾನೆ? ಭಕ್ತಿ ಸೇವೆ ಮಾಡ. ನನಗೆ ಇಷ್ಟ ಬಂದಂಗೆ, ಓಕೆ ನನಗಿದು ಇಷ್ಟ, ನನಗೆ ಇನ್ನೊಬ್ರು ಯಾರು ಹೇಳ್ಕೊಟ್ರು, ಇದು ನನಗೆ ನಮ್ಮ ಪೂರ್ವದಿಂದ ಬಂದಿದೆ, ಇದು ನಮ್ಮ ಮನೆತನದಲ್ಲಿ ಈ ಥರ ಮಾಡಿದ್ದು ಇಲ್ಲ. ಆ ಥರ ಅಲ್ಲ. ನಾವು ಮಾಡ್ತಾ ಇರೋದು ಒಂದಲ್ಲ ಒಂದಲ್ಲಿ ಇದು ಮೆನ್ಷನ್ ಆಗಿರಬೇಕು. ನಾವು ಮಾಡ್ತಾ ಇರೋದು ಪೂಜೆ ಆಗಲಿ ಪುನಸ್ಕಾರ ಆಗಲಿ ಏನೇನು ಮಾಡ್ತಾ ಇದ್ದೀವಿ, ಇಲ್ಲ ವೇದಗಳಿಂದಲೇ, ಇಲ್ಲ ಶಾಸ್ತ್ರದಿಂದ, ಇಲ್ಲ ಸ್ಮೃತಿಯಿಂದ, ಇಲ್ಲ ಆಗಮದಿಂದ, ಪುರಾಣದಿಂದ ಅದು ಉಲ್ಲೇಖ ಆಗಿರಬೇಕು. ಅಲ್ಲಿ ಹೇಳಿರ್ಬೇಕದು. ಆ ಪ್ರಕಾರ ಭಕ್ತಿಯುತ ಸೇವೆನ ಸಲ್ಲಿಸ್ತಾನೆ. ಓಕೆ. ಸೊ ಮೂಲಕ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವನು. ಆ ಮೂಲಕ ಈ ಸತ್ಯನ ಹಿಂದೆಗಡೆ ಏನು ಹೇಳಿದ್ರು? ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ ಅಂತ. ಯಾವ 3 ರೀತಿ ಅವನು ಸಾಕ್ಷಾತ್ಕಾರ ಮಾಡ್ಕೋತಾನೆ? ಬ್ರಹ್ಮನ್, ಪರಮಾತ್ಮ, ಭಗವಾನ್ ಸಾಕ್ಷಾತ್ಕಾರ ಆಗುತ್ತಲ್ಲ. ಈ ಸಾಕ್ಷಾತ್ಕಾರನ ಹೆಂಗ್ ಮಾಡ್ಕೋತಾನೆ? ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಸಾಕ್ಷಾತ್ಕಾರ ಯಾವ ಥರ ಮಾಡ್ಕೋತಾನೆ? ಒಬ್ಬ ಶಿಷ್ಯ ತೀವ್ರ ಜಿಜ್ಞಾಸೆ ಉಳ್ಳವನಾಗಿ, ಜ್ಞಾನ ವೈರಾಗ್ಯ ಸಂಪನ್ನನಾಗಿ, ವೇದಗಳಿಂದ ಶ್ರುತಿಗಳಿಂದ ಕೇಳದೆ ಪ್ರಕಾರ ಭಕ್ತಿ ಸೇವೆ ಮಾಡ್ತಾ ಪರಾತ್ಪರ ಸತ್ಯನ ಸಾಕ್ಷಾತ್ಕಾರ ಮಾಡ್ಕೋತಾನೆ. ಸೊ ನಾವು ಭಗವಂತಂದು ಸಾಕ್ಷಾತ್ಕಾರ ಆಗ್ಬೇಕಾದ್ರೆ, ಭಗವಂತ ನಮ್ಗೆ ಬೇಕು ಅಂತಂದ್ರೆ ಇದ್ರ ಮುಖಾಂತರನೇ ಹೋಗ್ಬೇಕು. ಇದು ಅರ್ಥ. ಯಾವುದು? ವೇದಾಂತ ಇರ್ಬೋದು, ಶ್ರುತಿ ಇರ್ಬೋದು, ಇಲ್ಲ ಸ್ಮೃತಿ ಇರ್ಬೋದು, ಇಲ್ಲ ಆಗಮ ಇರ್ಬೋದು, ಶಾಸ್ತ್ರ ಏನೇ ನಮ್ಮ ಶಾಸ್ತ್ರಗಳು ಅಂತ ಅಂದ್ಕೊಂಡಿದ್ದೀವಿ, ಇಲ್ಲ ಪುರಾಣಗಳು ಇರ್ಬೋದು. ಈ ಪುರಾಣಗಳ ಮುಖಾಂತರ ನಾವು ಭಕ್ತಿ ಸೇವೆ ಮಾಡಿದಾಗ ಭಗವಂತನಿಗೆ ನಮ್ಮ ಇಷ್ಟ ಬಂದಂಗೆಲ್ಲ, ನಮ್ಮ ಮನಸ್ಸು ಇಷ್ಟ ಬಂದಂಗೆ ಆಗಲಿ, ನಮ್ಮ ಯಾವುದೋ ಒಂದರಿಂದ ತಿಳ್ಕೊಂಡಿದ್ದೀವಿ ಅದರಿಂದ ಆಗಲ್ಲ. ಯಾವ್ದಾರ ಒಂದು ಮೂಲದಲ್ಲಿ ಇರಲೇಬೇಕು. ಅದು ನಾವು ಸೇವೆ ಮಾಡ್ತಾ ಇರೋದು. ಈಗ ನಾವು ಹೇಳ್ತಾ ಇರೋ ಪಾಯಿಂಟ್ ಯಾವುದೋ ಒಂದು ಶಾಸ್ತ್ರದ ಮೆನ್ಷನ್ ಇರಲೇಬೇಕು. ಸುಮ್ಮನೆ ಏನು ಹೇಳ್ತಾ, ಈ ಪ್ರಭುಪಾದ ಏನು ಹೇಳಿದಾರೋ ನಮಗೆ, ಇದೆಲ್ಲ ವಿಷಯನೂ ಕೂಡ ಪ್ರಭುಪಾದ ತಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಇದೆಲ್ಲ ಬೇರೊಂದು ಕಡೆಯಿಂದನೇ ಅವರು ಹೇಳಿರೋದು. ಅವ್ರಿಗಿಷ್ಟ ಬಂದಂಗೆ, ನನಗಿಷ್ಟ ಬಂದಂಗೆ ಹೇಳ್ತಾ ಇಲ್ಲ. ಅವರು ತಮಗಿಷ್ಟ ಬಂದಂಗೆ ಹೇಳ್ತಾ ಇಲ್ಲ. ಇದನ್ನು ಎಲ್ಲ ಒಂದು ಕಡೆ ಇದೆ, ಅದನ್ನು ಅಲ್ಲಿ ಅವರು ನಮ್ಗೆ ಅರ್ಥ ಆಗೋ ಥರ, ನಮ್ಮ ಆಧುನಿಕ ಭಾಷೆಯಲ್ಲಿ ಆಧುನಿಕ ಜನಕ್ಕೆ ಅರ್ಥ ಆಗೋ ಥರ ಹೇಳಿದ್ದಾರೆ, ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಅಷ್ಟೇ ಹೊರತು ಎಲ್ಲಿಂದನೋ ಒಂದು ಕಡೆಯಿಂದ ತಗೊಂಡಿರ್ತಾರೆ ಮನಸ್ಸಿಗೆ ಇಷ್ಟ ಬಂದಂಗೆ. ಓಕೆ. ಈ ಥರ ಒಬ್ಬ ಸಾಕ್ಷಾತ್ಕಾರ ಮಾಡ್ಕೋತಾನೆ. ಭಾವಾರ್ಥ ತುಂಬ ದೊಡ್ಡದಿದೆ, ಪಾಯಿಂಟು ಇದೆ. ಇದನ್ನು ನೋಡ್ತಾ ಹೋಗೋಣ. ಪರಿಪೂರ್ಣ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಪರಾತ್ಪರ ಸತ್ಯದ ಪೂರ್ಣ ಸಾಕ್ಷಾತ್ಕಾರವಾಗುತ್ತದೆ. ಭಗವಂತನಿಗೆ ಪರಾತ್ಪರ ಸತ್ಯನಾಗಿರುವ ದೇವೋತ್ತಮ ಪರಮಪುರುಷ ಭಗವಾನ್ ವಾಸುದೇವನಿಗೆ ಸಲ್ಲಿಸುವ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಯಾವ ಥರ ಸಾಕ್ಷಾತ್ಕಾರ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೋಮ ಆಗಲಿ, ಅವನ ಆಗಲಿ, ಯಜ್ಞ, ಜ್ಞಾನ ಕರ್ಮ, ಕರ್ಮಕಾಂಡ, ಜ್ಞಾನ ಯೋಗ, ಬೇರೆ ಏನೇ ಇದರಿಂದನೂ ಆಗ್ತಾ ಇಲ್ಲ. ಏನಾಗ್ತಾಯಿದೆ? ಭಕ್ತಿ ಸೇವೆಯಿಂದ ಮಾತ್ರ ಪರಿಪೂರ್ಣ ಸತ್ಯನ ಸಾಕ್ಷಾತ್ಕಾರ ಮಾಡ್ಕೋಬೋದು. ಇದನ್ನು ಪದೇ 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 ನಮ್ಮ ಭಾಗವತಮಲ್ಲಿ ಇದನ್ನು ಒತ್ತಿ ಹೇಳುತ್ತೆ. ಬೇರೆ ಯಾವುದರಿಂದನೂ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗಲ್ಲ ಕೃಷ್ಣನ. ಯಾವುದೋ ಓನ್ಲಿ ಶ್ರೀಮದ್ ಭಾಗವತಮ್ ಅಂದರೆ ಸೇವೆ, ಭಕ್ತಿ ಸೇವೆಯಿಂದ ಮಾತ್ರ ಅವನ್ನ ಪೂರ್ಣ ಪ್ರಮಾಣ, ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಾತ್ಕಾರ ಮಾಡ್ಕೋಬೋದು. ನಿರಾಕಾರ ಬ್ರಹ್ಮವು ಪರಾತ್ಪರ ಸತ್ಯದ ದಿವ್ಯ ದೇಹದ ಪ್ರಭಾವಳಿ. ಈ ನಿರಾಕಾರ, ನೆನ್ನೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಭಗವಂತ ನಿರಾಕಾರ ಸ್ವರೂಪ, ನಿರಾಕಾರ ರೂಪ ಏನಿದೆ ಭಗವಂತನ ದೇಹದಿಂದ ಬರ್ತಾರಂಥ ಪ್ರಭಾವಳಿ, ಪ್ರಭೆ. ಪರಮಾತ್ಮನು ಪರಾತ್ಪರ ಸತ್ಯದ ಆಂಶಿಕ ಬಿಂಬ. ಸೊ ಪರಮಾತ್ಮ ಸಾಕ್ಷಾತ್ಕಾರದಿಂದ ಭಗವಂತಂದು ಆಂಶಿಕ ಅಂಶ. ಆಂಶಿಕ ಅಂದರೆ ಅಂಶದಿಂದ ಬಂದಂಥ, ಅಂದರೆ ಒಂದು ವ್ಯಕ್ತಿಯಿಂದ ಒಂದು ಈಗ ಒಬ್ಬ ವ್ಯಕ್ತಿಗೆ ಮಗ,
ಮಗನಿಂದ ಇನ್ನೊಬ್ಬ ಮಗ, ಏನು ಹೇಳ್ತೀವಿ, ಮಗ, ಮೊಮ್ಮಗ, ಮಗ ಅಂತ ಹೇಳ್ತೀವಲ್ಲ, ಆ ಥರ ಆಂಶಿಕ ಅಂದರೆ ಏನು, ಈ ಪರಮಾತ್ಮ ಅನ್ನೋದು ಆಂಶಿಕ ಪ್ರತಿನಿಧಿ. ಮತ್ತೆ ಪರಾತ್ಪರ ಸತ್ಯದ ಬ್ರಹ್ಮವೆಂದು ಪರಾತ್ಪರನೆಂದು ತಿಳಿಯುವುದು ಕೇವಲ ಆಂಶಿಕ ಸಾಕ್ಷಾತ್ಕಾರ. 4 ಆಂಶಿಕ ಅವತಾರ, ಪರಮಾತ್ಮ ಅಂತ ತಿಳ್ಕೊಳಿದ್ರು ಆಂಶಿಕ ಅವತಾರ. ಓಕೆ, 4 ರೀತಿಯ ಮನುಷ್ಯ ಜೀವಿಗಳಿದ್ದಾರೆ. ಜೀವಿಗಳಲ್ಲಿ 4 ಮನುಷ್ಯ ಜೀವಿಗಳು 4 ಇದ್ದಾರೆ. ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಮತ್ತು ಭಕ್ತರು, ಈ ಥರ ಡಿವೈಡ್ ಮಾಡ್ಬೋದು. ಸೊ ಕರ್ಮಿಗಳು ಕರ್ಮಕಾಂಡದಲ್ಲಿ ವಾಸ ಮಾಡ್ತಾರೆ, ಜ್ಞಾನಿಗಳು ಭಗವಂತನ ತಿಳ್ಕೊಳಕ್ಕೋಸ್ಕರ ಜ್ಞಾನಿಂದ ಹೋರಾಟ ಮಾಡ್ತಾ ಇದ್ದಾರೆ, ಯೋಗಿಗಳು ಯೋಗ ಮಾಡಿಕೊಂಡು ಭಗವಂತ ತಿಳ್ಕೊಳಕ್ಕೆ ಹೋರಾಟ ಮಾಡ್ತಾ ಇರೋರು, ಭಕ್ತರು ಭಕ್ತಿ ಸೇವೆ ಮಾಡ್ತಾ ಇರೋರು. ಈ 4 ಜನ. ಇದರಲ್ಲಿ 3 ಜನ ಕರ್ಮಿಗಳು ಐಹಿಕವಾದಿಗಳಾದರೆ ಉಳಿದ 3 ಅಲೌಕಿಕ. ಇದರಲ್ಲಿ ಒಬ್ಬರು ಮಾತ್ರ ಕರ್ಮಿಗಳು, ಅವರು ಭಗವಂತನ ವಿಷಯನೇ ಗೊತ್ತಿಲ್ಲ, ಅವರು ಕರ್ಮಕಾಂಡದಲ್ಲಿ ಇರೋರು. ಇನ್ನು 3 ಜನ ಸ್ವಲ್ಪ ಜ್ಞಾನಿಗಳು, ಯೋಗಿಗಳು, ಭಕ್ತರು, ಸ್ವಲ್ಪ ಆಧ್ಯಾತ್ಮಿಕ ಜೀವನದಲ್ಲಿ ಇರೋರು, ಭಗವಂತ ತಿಳ್ಕೊಳಕ್ಕೆ ಹೊರಟಿರೋರು. ಕರ್ಮಿಗಳು ಐಹಿಕವಾದಿಗಳಾದರೆ ಉಳಿದ 3 ಅಲೌಕಿಕವಾದಿಗಳು. ಪುರುಷೋತ್ತಮನನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತರು ಮೊದಲ ದರ್ಜೆಯ ಅಲೌಕಿಕವಾದಿಗಳು. ಇದು ಯಾರು? ಭಕ್ತರು. ಪುರುಷೋತ್ತಮನನ್ನು ಸಾಕ್ಷಾತ್ಕರಿಸಿಕೊಂಡ ಭಕ್ತರ ಸಾಕ್ಷಾತ್ಕಾರ ಆಗಿದ ಪ್ರಥಮ ದರ್ಜೆಯ ಅಲೌಕಿಕವಾದಿಗಳು, ಇವರು ಪ್ರಥಮ ದರ್ಜೆಯಲ್ಲಿ ಬರ್ತಾರೆ. ಪರಾತ್ಪರ ಪುರುಷನ ಪರಿಪೂರ್ಣ ರೂಪವನ್ನು ಆಂಶಿಕವಾಗಿ ಸಾಕ್ಷಾತ್ಕರಿಸಿಕೊಂಡವರು 2ನೇ ದರ್ಜೆಯ ದಾರ್ಶನಿಕರು. ಇದರಲ್ಲಿ 2ನೇ ದರ್ಜೆನೇ ಬರ್ತಾರೆ. ಯಾರು? ಆಂಶಿಕ ರೂಪನ ಅಂದರೆ ಪರಮಾತ್ಮ ರೂಪನ ಸಾಕ್ಷಾತ್ಕಾರ ಮಾಡಿಕೊಂಡವರು. 3ನೇವರು ಪರಾತ್ಪರ ಪುರುಷನ ಚೇತನಾತ್ಮಕ ತೇಜೋ ವಲಯವನ್ನಷ್ಟೇ ಸಾಕ್ಷಾತ್ಕೊಂಡವರು, 3ನೇ ದರ್ಜೆ. ಇದರಲ್ಲಿ ಯಾರು? ಈ 4 ವರ್ಗದಲ್ಲಿ ಭಕ್ತರಾಗಿರೋರಲ್ಲಿ 3 ಜನ. ಮೊದಲನೇನು ಭಗವಂತಂದು ಮೊದಲನೇ ರೂಪನ ಅಂದರೆ ಭಗವಂತಂದು ಕೊನೆ ರೂಪ ಏನು? ಭಗವಾನ್ ರೂಪ, ಆ ರೂಪನ ಸಾಕ್ಷಾತ್ಕಾರ ಮಾಡ್ಕೊಂಡವರು. 2ನೇವರು ಪರಮಾತ್ಮ ರೂಪ ಸಾಕ್ಷಾತ್ಕಾರ ಮಾಡ್ಕೊಂಡು, 3ನೇವರು ಭಗವಂತಂದು ಚೇತನಾತ್ಮ ತೇಜೋ ಪುಂಜ ಏನಿದೆ ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯ ಹೇಳಿದಂತೆ ಐಹಿಕ ಸಂಘದಲ್ಲಿ ವಿರಕ್ತಿ ಮತ್ತು ಸಂಪೂರ್ಣ ಜ್ಞಾನವನ್ನೊಳಗೊಂಡ ಭಕ್ತಿ ಸೇವೆಯಿಂದ ಪುರುಷೋತ್ತಮನ ಸಾಕ್ಷಾತ್ಕಾರವಾಗುತ್ತದೆ. ಯಾವ ರೀತಿ ಸಾಕ್ಷಾತ್ಕಾರ ಆಗುತ್ತೆ? ಭಗವಂತನಿಗೆ ವಿರಕ್ತಿ, ಈ ಐಹಿಕ ಸಂಘದಲ್ಲಿ ವಿರಕ್ತಿ, ಇದನ್ನು ಮೊದಲೇ ಚರ್ಚೆ ಮಾಡಿದ್ದೀವಿ. ಮತ್ತು ಆಧ್ಯಾತ್ಮಿಕ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಉಳ್ಳವನಾಗಿ ಭಕ್ತಿ ಸೇವೆ ಮಾಡೋದ್ರಿಂದ ಪರಮ ಪುರುಷನ ಸಾಕ್ಷಾತ್ಕಾರ ಆಗುತ್ತೆ. 3 ಪಾಯಿಂಟ್ ಇರಬೇಕಿಲ್ಲಿ. 1 ವಿರಕ್ತಿ ಇರಬೇಕು, ಯಾವುದ್ರ ಬಗ್ಗೆ? ಐಹಿಕ ಪ್ರಪಂಚದ ಬಗ್ಗೆ. ಸಂಪೂರ್ಣ ಜ್ಞಾನ ಇರಬೇಕು, ಆಧ್ಯಾತ್ಮಿಕ ಜ್ಞಾನ. ಮತ್ತು ಈ 2 ಇಟ್ಕೊಂಡು ಭಕ್ತಿ ಸೇವೆ ಮಾಡೋಂಥ ವ್ಯಕ್ತಿಗೆ ಸಾಕ್ಷಾತ್ಕಾರ ಆಗುತ್ತೆ. ಭಕ್ತಿ ಸೇವೆ ಜ್ಞಾನ ಮತ್ತು ಐಹಿಕ ಸಂಘದಲ್ಲಿ ವಿರಕ್ತಿಯನ್ನು ಒಳಗೊಂಡಿರುತ್ತದೆ ಎಂಬುದು ನಾವು ಆಗಲೇ ಚರ್ಚಿಸಿದ್ದೇವೆ. ಭಕ್ತಿ ಸೇವೆ ಏನಾಗುತ್ತೆ? ಭೌತಿಕ ಸಂಘದಲ್ಲಿ ವಿರಕ್ತಿ, ಆಧ್ಯಾತ್ಮಿಕ ಸಂಘದಲ್ಲಿ ಆಸಕ್ತಿ. ಓಕೆ, ಆಧ್ಯಾತ್ಮಿಕದಲ್ಲಿ ಆಸಕ್ತಿ, ಇವೆರಡನ್ನ ಒಳಗೊಂಡಿರುತ್ತೆ ಭಕ್ತಿ ಸೇವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರವು ಪರಾತ್ಪರ ಸಾಕ್ಷಾತ್ಕಾರದ ದಿಶೆಯಲ್ಲಿ ಅಪರಿಪೂರ್ಣವೆನಿಸಿವೆ. ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಇವೆರಡು, ಮೊದಲನೇ ಅವಸ್ಥೆ 2 ಹಿಂದೆ ಚರ್ಚೆ ಮಾಡ್ದಂಗೆ ಅಪರಿಪೂರ್ಣ, ಪರಿಪೂರ್ಣ ಅಲ್ಲ, ಪರಿಪೂರ್ಣ. ಆದ್ದರಿಂದ ಬ್ರಹ್ಮ ಮತ್ತು ಪರಮಾತ್ಮ ಸಾಕ್ಷಾತ್ಕಾರದ ಮಾರ್ಗವು ಅಂದರೆ ಜ್ಞಾನಪಥ ಮತ್ತು ಯೋಗ ಪಥಗಳು ಪರಾತ್ಪರ ಸತ್ಯವನ್ನರಿಯಲು ಅಪರಿಪೂರ್ಣ ಮಾರ್ಗಗಳಾಗಿವೆ. ಇವೆರಡು ಕೂಡ ಜ್ಞಾನಪಥ ಮತ್ತು ಯೋಗ ಪಥ ಇವೆರಡು ಕೂಡ ಪರಾತ್ಪರ ಭಗವಂತನ ಏನು ಈ ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಹೊರಟಿರೋದು ಅವನು ಅಪರಿಪೂರ್ಣವಾಗಿರೋಂಥ ಮಾರ್ಗದಿಂದ, ಅಂದರೆ ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದ ಮೂಲಕ ಮಾಡ್ಕೊಳಕ್ಕೆ ಹೋಗ್ತಾನೆ. ಅದಕ್ಕೆ ಅವನು ಏನು ಅಪರಿಪೂರ್ಣ ಮಾರ್ಗ ಅವೆರಡು ಪೂರ್ಣ ಆಗುತ್ತೆ. ನೋಡಿ, ಇದು ಫಿಲಾಸಫಿ ಸ್ವಲ್ಪ ಬೋರ್ ಸಬ್ಜೆಕ್ಟ್ ಅನಿಸುತ್ತೆ, ತಿಳ್ಕೊಳಕ್ಕೆ ಕಷ್ಟ ಅನಿಸುತ್ತೆ. ಬಟ್ ಆದರೆ ಈ ಪಾಯಿಂಟು ಇದನ್ನು ತಿಳ್ಕೊಳ್ಳೇಬೇಕು ನೀವು, ಇದು ಮುಂದೆ ತುಂಬ ಹೆಲ್ಪ್ ಆಗುತ್ತೆ. ಭಕ್ತಿ ಸೇವೆಯೇ ತೀವ್ರ ಜಿಜ್ಞಾಸುವಾದ ಶಿಷ್ಯನು ಪರಾತ್ಪರ ಸತ್ಯವನ್ನು ಅರಿಯಬಹುದಾದ ಪರಿಪೂರ್ಣ ಮಾರ್ಗ. ಭಕ್ತಿ ಸೇವೆ ಒಂದೇ ಭಗವಂತನ ಅರ್ಥಕೊಳಕ್ಕಿರುವಂಥ ಪರಿಪೂರ್ಣ ಮಾರ್ಗ, ಭಗವಂತನ ಸೇರಿಸಂದು ಭಕ್ತಿ ಸೇವೆ. ಅದಕ್ಕೆ ಐಹಿಕ ಸಂಘದಲ್ಲಿ ಅನಾಸಕ್ತಿ, ಪರಿಪೂರ್ಣ ಜ್ಞಾನಗಳ ನೆಲೆಗಟ್ಟು ಆಧಾರ. ಇವೆರಡೂ ಆಧಾರ ಇರಲೇಬೇಕು ನಿಮಗೆ. ಭಕ್ತಿ ಸೇವೆಯಲ್ಲಿ ಪರಿಪೂರ್ಣ ಪಡಿಬೇಕಾದ್ರೆ ನಿಮಗೆ 2 ಆಧಾರ ಬೇಕು. 1 ಐಹಿಕ ಸಂಘದಲ್ಲಿ ವಿರಕ್ತಿ, ಭಗವಂತನ ಇದರಲ್ಲಿ ಸಂಘದಲ್ಲಿ ಆಸಕ್ತಿ.
ಭಗವಂತನ ವಿಷಯದಲ್ಲಿ ಆಸಕ್ತಿ. ಇವೆರಡೂ ನೆಲೆಗಟ್ಟಾಗಿರ್ತವೆ ಭಕ್ತಿ ಸೇವೆಗೆ. ಓಕೆ. ಭಕ್ತಿ ಸೇವೆ ಅಂತ ಬುದ್ಧಿ ದಾರ್ಶನಿಕ ಸಮುದಾಯಕ್ಕೆ ನಿಜವಾಗ್ತದೆ. ಭಕ್ತರಲ್ಲಿ 3 ದರ್ಜೆಗಳು. ಇದು ಮತ್ತೆ ತಿರ್ಗಾ ಭಕ್ತರಲ್ಲಿ 3 ದರ್ಜೆ. ಮೊದಲನೇ ದರ್ಜೆ, ಎರಡನೇ ದರ್ಜೆ ಮತ್ತೆ ಮೂರನೇ ದರ್ಜೆ ಅಂತ ಡಿವೈಡ್ ಮಾಡ್ತೀವಿ. ಇಲ್ಲಿ ಮೊದಲನೇ ಐಹಿಕ ಭಕ್ತರೇ 3ನೇ ದರ್ಜೆ ಅಂತ ತಗೊಂಡ್ರೆ, ಐಹಿಕ ಭಕ್ತರೇ 3ನೆಯ ದರ್ಜೆಯವರು. ಭೌತಿಕವಾಗಿ ಚಿಂತನೆ ಮಾಡೋರು ಅಂದರೆ ಆಗ್ತಾನೆ ಎಂಟ್ರ್ ಆಗಿರೋರು ಭಕ್ತಿಗೆ 3ನೇ ದರ್ಜೆಯವರು. ಇವ್ರದ್ದು ಲಕ್ಷಣ ಯಾವ ಥರ ಇದೆ? ಅವರು ಹೊಸದಾಗಿ ದೀಕ್ಷಾ ಪಂಥಕ್ಕೆ ಸೇರಿದವರು. ಸೊ ಭಕ್ತಿಲೂ ಕೂಡ ಮೂರು ಹಂತಗಳಿದೆ. ಒಬ್ಬ ವ್ಯಕ್ತಿನ ಭಕ್ತಿ ಮಾಡೋನ್ನ 3 ಡಿವೈಡ್ ಮಾಡ್ತಾರೆ, 3 ಆಗಿ ಡಿವೈಡ್ ಮಾಡ್ತಾರೆ. ಈಗ ಮೊದಲು ಇವಾಗ ಹೇಳೋ ಥರ ಅವ್ರದ್ದು ಎಲ್ಲೆಲ್ಲಿದ್ದೀವಿ ಅಂತ ಅವರೇ ತಿಳ್ಕೊಂಬಿಡ್ಬೋದು. ಈಗ 3ನೇ ದರ್ಜೆ ಅಂದರೆ ಕೊನೆ ಇರೋನು ಯಾವ ಥರ ಇರ್ತಾನೆ ಭಕ್ತಿಲಿ, ಅವನಿಗೇನಾಗ್ತದೆ, ಹೊಸದಾಗಿ ದೀಕ್ಷೆ ಬಂದಿರುತ್ತೆ. ಅವನಿಗೆ ಹೊಸದಾಗಿ ಭಕ್ತಿ ಪಂಥಕ್ಕೆ ಬಂದಿರ್ತಾನೆ, ಹೊಸದಾಗಿ ದೀಕ್ಷೆ ಪಡೆದಿದ್ದಾನೆ ಅಂತ ಇಟ್ಕೊಳ್ಳಿ, ಭಗವಂತನ ಹರಿನಾಮಸ್ ದೀಕ್ಷೆ ಪಡೆದಿದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಜ್ಞಾನವಿಲ್ಲ, ಅಷ್ಟಾಗಿ ಅವನಿಗಿನ್ನ ಜ್ಞಾನ ಇರಲ್ಲ ಇದ್ರ ಬಗ್ಗೆ. ಮತ್ತೆ ಐಹಿಕ ಸಂಘದಿಂದ ವಿರಕ್ತಿನೂ ಇರಲ್ಲ ಅವನಿಗೆ, ಭೌತಿಕ ಸಂಘನೂ ಇರುತ್ತೆ ಅವನಿಗೆ. ಮತ್ತೆ ಅವರು ಕೇವಲ ದೇವಸ್ಥಾನದಲ್ಲಿ ವಿಗ್ರಹ ಆರಾಧನೆ ಆರಂಭಿಕ ಪ್ರಕ್ರಿಯೆಯಲ್ಲಿ ಇರ್ತಾರೆ. ವಿಗ್ರಹ ಆರಾಧನೆಗೆ ಜಾಸ್ತಿ ಒತ್ತು ಕೊಡ್ತಾ ಇರ್ತಾರೆ. ವಿಗ್ರಹ ಬಿಟ್ಟರೆ, ವಿಗ್ರಹ ಓಪನ್ ಆಗಿದೆ ಅಂದರೆ ಯಾರು ನೋಡಲ್ಲ, ಇಲ್ಲ ದಡ ಅನ್ಕೊಂತ ಬಂದ್ಬಿಡೋದು. ಅವರು ದೊಡ್ಡವರು ಇದ್ದಾರೆ ಅಂತ ಗಮನ ಇಲ್ಲ, ಅವ್ರಿಗೂ ಕೂಡ ಬಂದ್ಬಿಡೋದು. ದೇವ್ರು ಮಾತ್ರ ಅವ್ರಿಗೆ ಇದು, ಭಗವಂತ ಮಾತ್ರ, ಬೇರೆ ಯಾರು ಪ್ರಮುಖ ಸ್ಥಾನ ಇರಲ್ಲ ಅವ್ರಿಗೆ. ವಿಗ್ರಹ ಆರಾಧನೆ ಆರಂಭಿಕ ಪ್ರಕ್ರಿಯೆಯಿಂದ ಆಕರ್ಷಿತರಾಗುತ್ತಾರೆ. ಐಹಿಕ ಭಕ್ತರು ದಿವ್ಯ ಲಾಭಕ್ಕಿಂತ ಐಹಿಕ ಲಾಭದಲ್ಲಿ ಹೆಚ್ಚು ಆಸಕ್ತರು. ನಮ್ಗೇನು ಲಾಭ ಬೇಕು, ಸ್ವಲ್ಪ ನಮ್ಮ ಭೌತಿಕ ಜೀವನದ ಲಾಭ ಆದರೆ ನಾವು ಭಕ್ತಿ ಮಾಡ್ಬೋದು, ಈ ಥರ ಭಾವನೆ. ಬಟ್ ಭಕ್ತಿ ಮಾಡ್ತಾ ಇದ್ದಾರೆ, ಪ್ರಾರಂಭ ಭಕ್ತಿಲಿದ್ದಾರೆ, ಇದೆಲ್ಲ ಅಜ್ಞಾನ ಇದೆ ಅವ್ರಿಗೆ, ತಿಳುವಳಿಕೆ ಇಲ್ಲ, ಶಾಸ್ತ್ರದ ಬಗ್ಗೆ ಜ್ಞಾನ ಇಲ್ಲ, ಗುರು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು, ಯಾರಿಗೆ ಮರ್ಯಾದೆ ಕೊಡಬೇಕು ಗೊತ್ತಿಲ್ಲ, ಬರೀ ವಿಗ್ರಹದ ಮೇಲೆ ಆಕರ್ಷಣೆ ಅವ್ರಿಗೆ. ಸೊ ಮತ್ತೆ ಈ ಐಹಿಕ ಲಾಭಕ್ಕೋಸ್ಕರ ಭಕ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಐಹಿಕ ಭಕ್ತಿ ಸ್ಥಿತಿಯಿಂದ 2ನೇ ದರ್ಜೆ ಭಕ್ತಿ ಸೇವೆ ಖಂಡಿತವಾಗಿ ಇರಲೇಬೇಕು. ಸೊ ಇಲ್ಲಿ ಈ 3ನೇ ದರ್ಜೆಯವರು ಈ ಥರ ಇರೋರು ಮೊದಲನೇ 2ನೇ ದರ್ಜೆಗೆ ಅವರು ಬರಲೇಬೇಕು. ಭಕ್ತಿಲಿ ಪೂರ್ಣ ಆಗಬೇಕಾದ್ರೆ ಮೊದಲನೇ ದರ್ಜೆಗೆ ಬರಬೇಕು. ಮೊದಲನೇ ದರ್ಜೆಗೆ ಬರಬೇಕಾದ್ರೆ 2ನೇ ದರ್ಜೆಗೆ ಇವರು ಬರಲೇಬೇಕು 3ನೇ ದರ್ಜೆಯಿಂದ. ನೋಡಿ, ನಾವು ಭಕ್ತಿ ಮಾಡ್ತಾ ಇದ್ದೀವಿ ಅಂತಂದರೆ ಇದರಲ್ಲಿ ಮುಂದುವರಿತಾ ಹೋಗಬೇಕು. ನಾವು ಮೊದಲನೇ ಸ್ಟೆಪ್ಪಲ್ಲಿ ಇದ್ದೀವಿ ಅಂತಂದರೆ 2ನೇ ಸ್ಟೆಪ್ಗೆ ಹೋಗೋಕ್ಕೆ ಪ್ರಯತ್ನ ಮಾಡಲೇಬೇಕು. ಮೊದಲನೇ ಸ್ಟೆಪ್ಪಲ್ಲಿ ಪ್ರತಿನಿತ್ಯ ಅದೇ ಸ್ಟೆಪ್ಪಲ್ಲಿ ಇದ್ದರೆ ಭಕ್ತಿ ಏನಾಗುತ್ತೆ, ನಿಂತು ನೀರಾಗುತ್ತೆ, ಮುಂದೆ ಹೋಗುತ್ತೆ. ಅದರಿಂದ ಮುಂದೆ ಹೋಗೋಕ್ಕೆ 2ನೇ ದರ್ಜೆಗೆ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. 2ನೇ ದರ್ಜೆಯ ಸ್ಥಿತಿ ಏನು? 2ನೇ ದರ್ಜೆಯ ಸ್ಥಿತಿಯಲ್ಲಿ ಭಕ್ತನು ಭಕ್ತಿ ಮಾರ್ಗದ 4 ತತ್ವನ ಒಳಗೊಂಡಿರ್ತಾನೆ. ಇದೆಲ್ಲ ಸ್ಲೈಡಲ್ಲಿ ನಿಮಗೆ ಬರುತ್ತೆ, ಅಕಸ್ಮಾತ್ ಅರ್ಥ ಆಗಲಿಲ್ಲ ಅಂದರೆ ಸೈಡ್ ನೋಡಿ, ಆವಾಗ ನಿಮಗಿದು ಗೊತ್ತಾಗುತ್ತೆ, ಪಾಯಿಂಟ್ಗಳ ಮುಖಾಂತರ ಗೊತ್ತಾಗುತ್ತೆ. 2ನೇ ದರ್ಜೆದು ಏನಾಗುತ್ತೆ, 4 ತತ್ವನ ಒಳಗೊಂಡಿರುತ್ತೆ. ಅವೆಂದರೆ ಭಗವಂತನ ಬಗ್ಗೆ ಅವನಿಗೆ ಅರಿವಿರುತ್ತೆ, 2ನೇ ಅವನಿಗೆ ಅಂದರೆ ಅವನ ಸ್ಟೆಪ್ ಮೇಲೆ ಹೋಗಿರುತ್ತೆ, ಸ್ವಲ್ಪ ಕೇಳಿರ್ತಾನೆ, ಜ್ಞಾನ ತಿಳ್ಕೊಡ್ತಾನೆ. ಈ ಜ್ಞಾನದಿಂದ ಏನಾಗುತ್ತೆ, ಅವ್ನಿಗೆ ಗೊತ್ತಾಗುತ್ತೆ ಭಗವಂತ ಯಾರು ಅಂತ ಗೊತ್ತಾಗುತ್ತೆ ಅವನಿಗೆ. 2ನೇದು ಭಕ್ತರ ಬಗ್ಗೆ ಅರ್ಥ ಆಗಿರುತ್ತೆ, ಭಗವಂತ ಮತ್ತು ಭಕ್ತರು ಯಾವ ರೀತಿ ಭಗವಂತನ ಭಕ್ತಿ ಮಾಡ್ತಾ ಇದ್ದಾರೆ ಅದು ಅವನಿಗೆ ಅರ್ಥ ಆಗುತ್ತೆ. 3ನೇದು ಅಜ್ಞಾನಿಗಳು ಯಾರು ಅಂದರೆ ಹೊಸದಾಗಿ ಪಡೆದವನು, ಮತ್ತು ಇಲ್ಲ ಅಜ್ಞಾನಿ, ಭಗವಂತನ ಬಗ್ಗೆ ದೂಷಣೆ ಮಾಡ್ತಾ ಇರೋನು, ಅಜ್ಞಾನಿಯಾಗಿರೋನು ಯಾವ ಥರ ಇರ್ತಾನೆ ಅದು ಕೂಡ ಅವನಿಗೆ ಗೊತ್ತಾಗ್ತದೆ. ಅಂದರೆ ಅಜ್ಞಾನಿ ಅಂದರೆ ಭಕ್ತಿಲಿದ್ದಾನೆ, ಈಗ ಮೊದಲನೇ ದರ್ಜೆ ಇದ್ನಲ್ಲ ಅವನ ಬಗ್ಗೆನೂ ಅವನಿಗೆ ಗೊತ್ತಾಗ್ತಾ ಇರುತ್ತೆ, ಯಾವ ರೀತಿ ವ್ಯಕ್ತಿ ಇದ್ದಾನೆ ಇವಂತು, ಅಜ್ಞಾನಿಗಳು ಇರುತ್ತೆ. ಮತ್ತು ಅಸೂಯ ಪರರು, ಸೊ ಭಗವಂತನ ಬಗ್ಗೆ ಭಕ್ತರ ಬಗ್ಗೆ ಅಸೂಯೆ ಪಡೋಂಥವ್ರ ಬಗ್ಗೆನೂ ಇವನಿಗೆ ಗೊತ್ತಿರುತ್ತೆ. ಅಂದರೆ 2ನೇ ದರ್ಜೆಗೆ ಬಂದಾಗ ಅವನು ಪ್ರೌಢ ಆಗ್ತಾನೆ, ಭಕ್ತಿಲಿ ಒಂದು ಹಂತಕ್ಕೆ ಬರ್ತಾನೆ. ಆ ಹಂತಕ್ಕೆ ಬಂದಾಗ ಈ 4 ವಿಷಯ ಗೊತ್ತಾಗ್ತಾ ಇರುತ್ತೆ ಅವನಿಗೆ. ಭಗವಂತ ಯಾರು ಅಂತ ಗೊತ್ತಾಗ್ತಾ ಇರುತ್ತೆ. ಸೊ ಭಗವಂತ ನಾನು ಯಾವ ರೀತಿ ಭಿನ್ನ ಅವನಿಂದ, ಭಗವಂತ ಯಾರು, ನಿಜಕ್ಕೂ ಭಗವಂತ ಯಾರು, ದೇವತೆಗಳು ಯಾರು, ಇದ್ರ ಬಗ್ಗೆ ಜ್ಞಾನ ಇರುತ್ತೆ. 2ನೇದು ಭಕ್ತರು ಯಾರು ಅಂತ ಜ್ಞಾನ ಇದೆ. ನೋಡಿ, ಪ್ರತಿಯೊಂದು ಕಡೆನೂ ಇವನು ವ್ಯವಹಾರ ಅದು ಬೇರೆ ಬೇರೆ ಥರನೇ ಮಾಡ್ತಾನೆ. ಭಗವಂತ ಗೊತ್ತಾಗ್ತಾ ಇರೋದು ಭಗವಂತನಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಯಾವಾಗ ಕೊಡಬೇಕು, ಹೆಂಗೆ ಕೊಡಬೇಕು ಅಂತ ಗೊತ್ತಿರುತ್ತೆ, ಅವ್ರಿಗೋಸ್ಕರ ಅವನು ಮರ್ಯಾದೆ ಕೊಡ್ತಾನೆ. 2ನೇ ಹಂತದಲ್ಲಿ ಅದೇ 2ನೇದು ವಿಷಯದಲ್ಲಿ ಭಕ್ತರಿಗೂ ಕೂಡ ಅವನು ಮರ್ಯಾದೆ ಕೊಡ್ತಾ ಇರ್ತಾನೆ. ಮುಂಚೆ ಏನಾಗಿತ್ತು, ಮೊದಲನೇ ಹಂತದಲ್ಲಿ ಇದ್ದಾಗ ಅವನು ದರ್ಜೆ ಆಗಿದ್ದಾಗ ಭಕ್ತರಿಗೆ ಮರ್ಯಾದೆನೇ ಇಲ್ಲ. ಅವನು ಭಕ್ತರಲ್ಲಿ ನಿಂತಿದ್ರು ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತಾರಲ್ಲ, ಸೀದಾ ಭಗವಂತನ ಹತ್ರ ಓಡ್ತಾ ಇದ್ದ, ಯಾರು ಭಕ್ತರು ಅಂತ ಗುರುತಿಡಿಯೋಕ್ಕಾಗ್ತಿರ್ಲಿಲ್ಲ.
ಸೊ ಇಲ್ಲಿ ಈಗ ಗುರ್ತು ಹಿಡಿತಾ ಇದ್ದಾನೆ ಭಕ್ತ ಯಾರು ಅಂತ. ಅವ್ರಿಗೆ ಫಸ್ಟ್ ಆಫ್ ಆಲ್ ಅವನು ಮರ್ಯಾದೆ ಕೊಡ್ತಾನೆ ಭಗವಂತನ ಕಡೆಯಿಂದ, ಆಮೇಲೆ ಅವನು ಭಗವಂತನ ಹತ್ರ ಹೋಗ್ತಾನೆ. ಭಕ್ತರು ಯಾರು ಅಂತ ಗೊತ್ತಾಗುತ್ತೆ. ಮೂರನೇದು ಅಜ್ಞಾನಿಗಳು ಯಾರು, ಈಗ ಹೊಸದಾಗಿ ಪಡೆದಿರೋರು, ಭಗವಂತನ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರು, ಅಜ್ಞಾನಿಗಳು ಯಾವ ಥರ ಇರ್ತಾರೆ ಅಂಥವ್ರನ್ನೂ ಅವನು, ಅಜ್ಞಾನಿಗಳ ಬಗ್ಗೆ ಅವನಿಗೆ ಕರುಣೆ ಇರುತ್ತೆ, ಅವನಿಗೆಲ್ಲ ಅವ್ರಿಗೆ ಫಿಲಾಸಫಿ ಹೇಳ್ಕೊಡಕ್ಕೆ ಹೋಗ್ತಾನೆ, ಎರಡನೇ ದರ್ಜೆ. ಭಕ್ತರ ಬಗ್ಗೆ ಅವನು ಆದಾನ ಪ್ರದಾನ ಮಾಡ್ತಾನೆ, ಭಕ್ತರ ಹತ್ರ ಇರೋಂಥ ವಿಷಯನ ತಿಳ್ಕೊತಾನೆ, ಇವನು ಅವನಿಗೆ ವಿಷಯ ಕೊಡ್ತಾನೆ, ವ್ಯವಹಾರ ಅದೇ ಥರ ಮಾಡ್ತಾ ಇರ್ತಾನೆ. ಮತ್ತು ಅಜ್ಞಾನಿಗಳ ಬಗ್ಗೆ ಅವನಿಗೆ ಕರುಣೆ ಇರುತ್ತೆ, ಅವ್ರ ಬಗ್ಗೆ ಅವನು ಅವು ವಿಷಯನ ಭಗವತ್ ತತ್ವ ವಿಜ್ಞಾನನ ಅವ್ರಿಗೆ ಹೇಳ್ಕೊಡಕ್ಕೆ ಹೋಗ್ತಾ ಇರ್ತಾನೆ ಅಜ್ಞಾನಿಗಳಿಗೆ. ನಾಲ್ಕನೇದು ಅಸೂಯಾಪರರು. ಅಸೂಯ ಭಗವಂತನ ಅಸೂಯೆಯಿಂದ ಮಾಡೋರು ಮತ್ತು ಭಕ್ತರನ್ನ ಅಸೂಯೆ ನೋಡೋರು ಅವ್ನಿಗೆ ಅರ್ಥ ಆಗ್ತಾ ಇರುತ್ತೆ, ಅವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾನೆ ಅವನು. ಎರಡನೇ ಕ್ಲಾಸ್ ಭಕ್ತಿ, ಇದು ಅರ್ಥ ಆಗ್ತಾ ಇದೆಯಾ ನಾನು ಏನು ಹೇಳ್ತಾ ಇದ್ದೀನಿ? ಎರಡನೇ ದರ್ಜೆ ಭಕ್ತ ವ್ಯವಹಾರ ಯಾವ ರೀತಿ ಮಾಡ್ತಾನೆ ಅವನು, ಇದನ್ನ ಪೂರ್ಣ ಪ್ರಮಾಣದಲ್ಲಿ ವಿವರಣೆ ಆಗುತ್ತೆ. ಸೊ ಇದು ಕೂಡ ಇದೆ. ಸೊ ಒಂದು ಕಡೆ ಇದೆ ಬರುತ್ತೆ, ಇದು ಬೇರೆ ಸ್ಕಂದದಲ್ಲಿ ಬರುತ್ತೆ. ಸೊ ಅವಾಗ ಅಸೂಯಾಪರರ ಬಗ್ಗೆ ಅವನು ನಿರ್ಲಕ್ಷ್ಯ ಮಾಡ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ, ಅವ್ರ ಜೊತೆ ಸಂಘ ಮಾಡಕ್ಕೆ ಹೋಗೋದು. ಇವ ಎರಡನೇ ದರ್ಜೆ ಭಕ್ತ. ಓಕೆ, ಸೊ ಈ ಥರ ಇದು ಎರಡನೇ ದರ್ಜೆ ಭಕ್ತಂದು ವ್ಯವಹಾರ ಇರುತ್ತೆ. ಸೊ ಮತ್ತು ನೆಕ್ಸ್ಟು ಮೂರನೇ ದರ್ಜೆ ಭಕ್ತ, ಮೊದಲನೇ ದರ್ಜೆ ಭಕ್ತ. ಸೊ ಮೊದಲನೇ ದರ್ಜೆ ಭಕ್ತ ಅಂತಂದರೆ ಈ ಭಕ್ತ ಪೂರ್ಣ ಪ್ರಮಾಣದಲ್ಲಿ ಆಗಿರ್ತಾನೆ. ಅವನು ವ್ಯಕ್ತಿತ್ವನ ತುಂಬ ಗಟ್ಟಿಯಾಗಿ ಸಂಪಾದನೆ ಮಾಡಿರ್ತಾನೆ. ಏನು ಭಕ್ತಿ ಇಲ್ಲಿ ಯಾವ ಥರ ಮಾರ್ಗದಲ್ಲಿ ಇರಬೇಕು ಪೂರ್ಣ ಪ್ರಮಾಣದಲ್ಲಿ ಅವನಿಗೆ ಎಲ್ಲ ಗೊತ್ತಿರುತ್ತೆ. ಅದನ್ನ ಮಾಡಿಕಿನ್ನ ಮೇಲ್ಗಡೆ ಹಂತದಲ್ಲಿ ಎರಡನೇ ದರ್ಜೆ ಭಕ್ತ. ಇದರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಅಲ್ಲ ಇದು, ಅವನು ಅಲ್ಲಿಗೆ ಬರಲೇಬೇಕು. ಒಬ್ಬ ವ್ಯಕ್ತಿ ಇವನು ಭಕ್ತ ಅಲ್ಲ ಅಂತ ನೋಡ್ತಾ ಇರ್ತಾನೆ ಅಂದರೆ ಅವಾಗಲೇ ಅವನು ಎಲ್ಲ ಡಿವೈಡ್ ಮಾಡೋಕ್ಕಾಗೋದು, ಭಕ್ತ ಅಂತ ಇಲ್ಲ, ಅಸೂಯಾಪರ ಅಂತ ಇಲ್ಲ, ಇವನು ಅಜ್ಞಾನಿ ಅಂತ ಡಿಸೈಡ್ ಮಾಡೋದು ಯಾವಾಗ ಅವನನ್ನು ಬೇರೆ ವಿಂಗಡಣೆ ಮಾಡಿ ನೋಡಿದಾಗ. ಮೊದಲನೇ ದರ್ಜೆಗೆ ಹೋದರೆ ವಿಂಗಡಣೆ ಮಾಡಲ್ಲ, ಅವನು ಎಲ್ಲರನ್ನೂ ಕೂಡ ಭಕ್ತರೇ ಅಂತ ನೋಡ್ತಾರೆ, ಯಾವುದನ್ನು ಭೇದ ಭಾವ ಮಾಡ್ತಾರಲ್ಲ. ಪ್ರತಿಯೊಂದು ಜೀವಿನೂ ಕೂಡ ಅಂದರೆ ಜೀವಾತ್ಮದ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಜೀವ ಭಕ್ತಿ ಆದರೆ ಮೇಲ್ಗಡೆ ನೋಟಕ್ಕೆ ಸ್ವಲ್ಪ ಅದು ಏನಾಗಿದೆ, ಬೇರೆ ಒಂದು ಇದು ತಗೊಂಡು ಅದು ಕರ್ಮಕ್ಕೆ ತಕ್ಕನಾಗಿ ದೇಹ ತಗೊಂಡಿದೆ ಹೊರತು ಇದು ಶುದ್ಧನೇ ಆತ್ಮದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಯಾವಾಗ ಪೂರ್ಣ ಮೊದಲನೇ ದರ್ಜೆ ವ್ಯಕ್ತಿ. ಯಾರನ್ನೂ ಭೇದ ಮಾಡ್ತಾರಲ್ಲ ಅವನು, ಪ್ರತಿಯೊಂದ್ರಲ್ಲೂ ಭಗವಂತನ ಕಾಡ್ತಾ ಇರ್ತಾನೆ. ಸೊ ಈ ಮೊದಲನೇ ದರ್ಜೆ ವ್ಯಕ್ತಿ ಪೂರ್ಣ ಪ್ರಮಾಣದಲ್ಲಿ ಈ ಹಂತಕ್ಕೆ ಹೋಗ್ಲೇಬೇಕು ಪ್ರತಿಯೊಬ್ಬ ವ್ಯಕ್ತಿ. ಈ ಹಂತಕ್ಕೆ ಹೋಗಕ್ಕೆ ಮುಂಚೆ ಏನಾಗ್ತಾ ಇರುತ್ತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಪ್ರಚಾರ ಮಾಡ್ಬೇಕಂದ್ರೆ ಎರಡನೇ ದರ್ಜೆಗೆ ಬರಲೇಬೇಕು. ಪ್ರಭುಪಾದ ಹೇಳ್ತಾರೆ ಮೊದಲನೇ ದರ್ಜೆ, ಈಗ ಯಾರು ಪ್ರಚಾರ ಮಾಡ್ತಾ ಇದ್ದಾರೋ ಮತ್ತು ಯಾರು ಗುರು ಸ್ಥಾನದಲ್ಲಿ ಇದ್ದಾರೆ, ಪ್ರಚಾರ ಅಂದರೆ ಗುರು ಸ್ಥಾನದಲ್ಲಿ ಅಂತವರು, ಅವರು ಆ್ಯಕ್ಚುಲಿ ಮೊದಲನೇ ದರ್ಜೆಯವರು. ಆದರೆ ನಿಮ್ಗೆ ಗೊತ್ತಾಗ್ತಾ ಇರೋದು ಯಾವ ಥರ ಎರಡನೇ ದರ್ಜೆಯವರು ಅಂತ ಅನ್ಕೋತಾ ಇರ್ತೀರಾ ನೀವು. ಅವರು ಇಲ್ಲ, ಯಾಕೆ ಅದು ಈ ಕೆಳಗಡೆ ಆ ಲೆವೆಲ್ಗೆ ಬಂದಿದ್ದಾರೆ, ಇನ್ನೊಬ್ಬ ವ್ಯಕ್ತಿನ ಅವರು ನೋಡಲೇಬೇಕು, ಇವನು ಭಕ್ತಿ ಇಲ್ಲ ಅಂತ ಭಕ್ತಿ ಕೊಡೋಕ್ಕೋಸ್ಕರ ಪ್ರೀಚಿಂಗ್ ಮಾಡಬೇಕು, ಇದೆಲ್ಲ ಮಾಡೋಕ್ಕಲ್ಲ. ಅದರಿಂದ ಅವ್ರು ಅನ್ಕೋತಾ ಇದ್ದಾರೆ ಈ ವ್ಯಕ್ತಿಗೆ ಇದಿಲ್ಲ ಅಂತ. ಇಲ್ಲ ಅಂತಂದರೆ ಅವರು ಮೊದಲನೇ ದರ್ಜೆ ವ್ಯಕ್ತಿಗಳೇ, ಅವ್ನು ಪ್ರೀಚಿಂಗ್ ಮಾಡೋಕ್ಕೋಸ್ಕರ ಎರಡನೇ ದರ್ಜೆಗೆ ಇಳಿತಾರೆ ಅಂತ ಹೇಳ್ತಾರೆ. ಸೊ ಈ ಥರ 3 ದರ್ಜೆಯ ವ್ಯಕ್ತಿಗಳಿದ್ದಾರೆ. ಸೊ ಪ್ರಭುಪಾದ ನೋಡಿ ಯಾಕೆ ಇಲ್ಲಿ ಇದು ಮಾಡ್ತಾ ಇದ್ದಾರೆ, ಯಾರು ತೀವ್ರವಾಗಿ ಜಿಜ್ಞಾಸೆ ಮಾಡೋವಂಥ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ, ಅವ್ರದ್ದು ಕ್ಲಾಸ್ ಯಾವ ಥರ ಇರ್ತಾರೆ, ಭಕ್ತಿಯುತ ಸೇವೆ ಸಲ್ಲಿಸೋದು ಅವರು ಯಾವ ರೀತಿ ಸಲ್ಲಿಸ್ತಾರೆ ಅಂತ ಇಲ್ಲಿ ಬಂತಲ್ಲ, ಪರಸ್ಪರ ಸತ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ಇದನ್ನು ಹೇಳ್ತಾರೆ ಪ್ರಭುಪಾದ. ಭಕ್ತಿತ್ವ. ಇನ್ನೊಂದು ಇವನ ಭಕ್ತ ಭಾಗವತ, ಮೊದಲನೇ ದರ್ಜೆಯ ವ್ಯಕ್ತಿ ಏನು, ಭಕ್ತ ಭಾಗವತನು ಒಂದೇ, ಅವನು ಒಂದೇ. ಇವನು ಬುಕ್ ಭಾಗವತ ನಾವೇನು ಇಟ್ಕೊಂಡಿದ್ದೀವಿ ಇವಾಗ, ಇದು ಬುಕ್ ಭಾಗವತ ಅಂತ ಹೇಳ್ತೀವಿ. ಅವನು ಇದನ್ನ ತಿಳ್ಕೊಂಡು ಆಚರಣೆ ಮಾಡ್ತಾನೋ ಅದೇ ಥರ ನಡೀತಾ ಇರೋನಿಗೆ ಭಕ್ತ ಭಾಗವತ. ಈ ಮೊದಲನೇ ದರ್ಜೆ ವ್ಯಕ್ತಿ ಭಕ್ತ ಭಾಗವತ ಆಗಿರ್ತಾನೆ. ಈ 2 ಜನ ಏನಿದ್ದಾರೆ, ಎರಡರಿಂದ 2 ಹಿಂದಿಗಡೆ 2 ಅವರು ಯಾರು, ಎರಡನೇ ದರ್ಜೆಯವನು, ಮೂರನೇ ದರ್ಜೆಯವನು ಈ ಭಕ್ತ ಭಾಗವತನ ಹತ್ರ ಹೋಗ್ಲೇಬೇಕು ಈ ವಿಷಯನ ತಿಳ್ಕೊಳಕ್ಕೆ. ಭಾಗವತನ ಬಗ್ಗೆ ಆಗಲಿ ನಮ್ಮ ಜ್ಞಾನದ ನಮ್ಮ ವೇದಗಳ ಬಗ್ಗೆ ತಿಳ್ಕೊಳಕ್ಕೆ ಅವನು ಇವನ ಹತ್ರ ಹೋಗ್ಲೇಬೇಕು ಅಂತ ಹೇಳುತ್ತೆ.
ಸೊ ಅಂತಹ ಭಕ್ತನ ವ್ಯಕ್ತಿತ್ವವೆಂದರೆ ಸರ್ ಯಾರು ಈ ಮೊದಲನೇ ದರ್ಜೆಯ ವ್ಯಕ್ತಿತ್ವವೆಂದರೆ ಭಾಗವತವನ್ನು ಮಾರಿ ಹೊಟ್ಟೆಪಾಡನ್ನು ಗಳಿಸುವ ವ್ಯಕ್ತಿ ಅಲ್ಲ. ಅವನು ಯಾವ ಥರ ಇರ್ತಾನೆ? ಭಾಗವತಂನ ಹೇಳಿ ನಾವು ಅವನು ಹೊಟ್ಟೆ ತುಂಬಿಸ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು. ಎಷ್ಟೋ ಜನ ಇದ್ದಾರೆ ಇವಾಗ ಏನು ವೃತ್ತಿ ನಿರತ ಭಾಗವತ ಹೇಳೋ ವೃತ್ತಿ ನಿರತರು ಇರ್ತಾರೆ. ಅಂದರೆ ಭಾಗವತ ಹೇಳ್ತಾರೆ ಹಣಕ್ಕೋಸ್ಕರ. ಓಕೆ, ಹಣ ಕೊಟ್ಟು ನೀವು ಬಂದು ಭಾಗವತ ಹೇಳಿ ಅಂತಂದರೆ ಅವರು ಒಪ್ಕೊಂಡು ಬಂದು ಹೇಳ್ತಾ ಇರ್ತಾರೆ. ಸೊ ಹಣ ಸಂಪಾದನೆ ಮಾಡೋಕ್ಕೋಸ್ಕರ ಅದು ಸ್ವಲ್ಪ ಚೆನ್ನಾಗಿ ಹೇಳ್ತಾರೆ, ಎಲ್ಲರಿಗೂ ಇಚ್ಛೆ ಆಗೋ ಥರ ಕಥೆಗಳು ಕಟ್ಟಿ ಇಲ್ಲ ಅವ್ರದ್ದೇ ಆದಂಥ ಸ್ಟೈಲಲ್ಲಿ ತುಂಬ ಆಕರ್ಷಣೀಯವಾಗಿ ಹೇಳ್ತಾರೆ. ಹೇಳ್ತಾರೆ ಭಾಗವತನ ತುಂಬ ಇದಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇ ಇರ್ತಾರೆ ಅವರು. ಭಾಗವತ ಸಪ್ತಾಹ ಅಂತ ಮಾಡ್ತಾರೆ, 7 ದಿನ ಸಪ್ತಾಹ ಅಂತ ಮಾಡ್ತಾರೆ. ಸೊ ನೀವು ಹಣ ಕೊಟ್ಟರೆ ಬಂದು ಭಾಗವತ ಸಪ್ತಾಹ ಮಾಡ್ತಾರೆ. ಎಲ್ಲ ಭಕ್ತರ ಥರನೇ ಇರ್ತಾರೆ, ಸ್ವಲ್ಪ ಭಕ್ತಿ ಮಾರ್ಗವನ್ನು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ತೆರಿಗೆ ಇದೆ ಅನಿಸುತ್ತೆ ಮೇಲ್ಗಡೆ, ತುಂಬ ಚೆನ್ನಾಗಿದೆಯಲ್ಲ ಅಂತ. ನಮಗೆ ಎಷ್ಟೋ ಸರಿ ಇದನ್ನು ನಾವು ಫಸ್ಟ್ ಕೇಳಿದ್ದೀವಿ. ಎಲ್ಲ ಇದೆ ಕತೆ ಮಾಡ್ತಾರೆ ಅಂತ ಕರೆದಾಗ ಹೋಗಿದ್ದೀವಿ. ಸೊ ಹೋಗ್ಬಿಟ್ಟು ಕೇಳ್ತಾ ಇದ್ದಾಗ ನಮ್ಗೊಂಥರ ಖುಷಿ ಆಗ್ತಾ ಇರೋದು. ಇದನ್ನು ನೋಡ್ಬಿಟ್ಟು ನಮ್ಮ ದೊಡ್ಡ ಭಕ್ತರು ನಗೋರು. ನಮ್ಗೆ ಖುಷಿ ಆಗ್ತಿತ್ತಲ್ಲ ಅವ್ರು ಹೇಳೋದು ನೋಡ್ಬಿಟ್ಟು. ಒಂಥರ ಕಥೆ ರೂಪದಲ್ಲಿ ಚೆನ್ನಾಗಿ ಆಕರ್ಷಣೀಯವಾಗಿ ಹೇಳ್ತಾ ಇದ್ರು, ಈ ನರಸಿಂಹದ ಬಗ್ಗೆ ವರ್ಣನೆ ಮಾಡ್ಕೊಂಡು. ಅವಾಗ ಅಂಥ ಟೈಮಲ್ಲಿ ಒಂಥರ ಖುಷಿ ಆಗ್ತಾ ಇರೋದು ನಮಗೆ. ಬಟ್ ಈ ಖುಷಿ ಏನಾಗ್ತಾ ಇರೋದು ಮೇಲ್ಗಡೆ ನೋಟಕ್ಕೆ ಭಗವಂತನ ಭಕ್ತಿಯಿಂದ ಬಂದಂಥ ಖುಷಿ ಅಲ್ಲ ಇದು. ಮೇಲ್ಗಡೆ ನೋಟಕ್ಕೆ ಈ ಭೌತಿಕ ವಿಷಯಗಳ ಆಕರ್ಷಣೆ ಇರ್ತೀವಲ್ಲ, ಅದ್ರ ಬಗ್ಗೆ ವಿಷಯ ಬಂದಾಗ ಅದು ಆಗ್ತಾ ಇರೋಂಥ ಖುಷಿ. ಸೊ ಇದು ಆಗಬಾರ್ದು. ಸೊ ಆ ಥರನೂ ಜನ ಇದೆ. ಅಂಥವ್ರಿಂದ ನಿಮ್ಗೆ ಖುಷಿ ಆಗುತ್ತೆ, ಏನಾಗಲ್ಲ, ನಿಮ್ಮ ಹೃದಯ ಪರಿವರ್ತನೆ ಆಗೋದಿಲ್ಲ ಭಗವಂತನ ಬಗ್ಗೆ. ಇದು ಮುಖ್ಯ. ಕ್ಷಣಿಗೆ ಆ ಕ್ಷಣಿಗೆ ಸ್ವಲ್ಪ ಆನಂದ ಆಗುತ್ತೆ, ಏನಾಗುತ್ತೆ, ಬಟ್ ಹೃದಯ ಪರಿವರ್ತನೆ ಆಗಿ ನೀವು ಭಗವಂತನ ಭಕ್ತರಾಗಿರಲ್ಲ ಅಲ್ಲಿ. ಯಾವಾಗ ಈ ವೃತ್ತಿ ನಿರತ ಭಕ್ತರಿಂದ. ಆದ್ರೆ ಈ ವೃತ್ತಿ ನಿರತ ಅಲ್ದೇ ಇರೋರು, ಈಗ ನಮ್ಮಂತವ್ರು ಹೇಳ್ತಾ ಇದ್ದೀವಿ, ಏನಪ್ಪಾ ಇದು ಹೇಳಿದೆ ವಿಷಯ ಹೇಳ್ತಾರೆ ಬೋರು ಇದು. ಆದ್ರೆ ಇಲ್ಲಿ ಹೇಳಿದ್ದೆ ಹೇಳ್ತಾ ಇದ್ರೆ ಕೇಳಿದ್ದೆ ಕೇಳ್ಬೇಕಲ್ಲಪ್ಪ, ಏನಪ್ಪ ಬರೀ ಇದೇನೇ ಹೇಳ್ತಾವ್ರೆ. ಇದನ್ನೆಲ್ಲ ಮುಟ್ಟಕ್ಕೆ ಹೋಗಲ್ಲ ಯಾರು ವೃತ್ತಿ ನಿರತರು. ಒಂದು ವಿಷಯ ನಿಮ್ ತತ್ವ ಮುಟ್ಟಕ್ಕೆ ಹೋಗೋದಿಲ್ಲ. ಏನಿದೆ ಏಕ್ದಮ್ 10ನೇ ಸ್ಕಂದ, 1ನೇ ಸ್ಕಂದ 2ನೇ ಸ್ಕಂದ ಏನಿಲ್ಲ, ಏಕ್ದಮ್ 10ನೇ ಸ್ಕಂದಕ್ಕೆ ಹೋಗ್ತಾರೆ. ನಿಮ್ಗೆ ಇಷ್ಟ ಆಗಿರೋಂಥ ವಿಷಯನ ಹೇಳ್ತಾರೆ. ಓಕೆ, ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಭಾವನೆ ಬರುತ್ತೆ. ಸೊ ಈ ಥರ ಎಲ್ಲ ಯಾರು ಭಕ್ತ ಭಾಗವತಂಬರು ಯಾರು ಹೇಳ್ತಾ ಇದ್ದಾರೋ ಮೊದಲನೇ ದರ್ಜೆಯರು ಈ ಥರ ಅಲ್ಲ. ಅಂಥ ಭಕ್ತನೆಂದರೆ ಸೂತ ಮುನಿಯಂತೆ ಶುಕ ಮಹರ್ಷಿಯ ಪ್ರತಿನಿಧಿಯಾಗಿರಬೇಕು ಮತ್ತು ಎಲ್ಲ ಜನರ ಸರ್ವತೋಮುಖ ಪ್ರಗತಿಗಾಗಿ ಭಕ್ತಿ ಸೇವಾ ಪದ್ಧತಿಯನ್ನು ಉಪದೇಶಿಸಬೇಕು. ಏನಾಗಿರ್ಬೇಕು ಅವರು? ಸೂತ ಗೋಸ್ವಾಮಿ ಬಂದಂಗೆ ಸುಖದೇವ್ ಗೋಸ್ವಾಮಿಯ ಪ್ರತಿನಿಧಿಯಾಗಿರ್ಬೇಕು. ಆ ಮೂಲದಿಂದ ಕೇಳಿದಂತಾಗಿರ್ಬೇಕು. ಉಪದೇಶನ ಯಾವ ರೀತಿ ಹೇಳ್ಬೇಕು, ಯಾವ ರೀತಿ ಆಗಿರ್ಬೇಕು? ಸರ್ವತೋಮುಖ, ಎಲ್ಲರ ಅಭಿವೃದ್ಧಿಗಾಗಿ ಕಥನೆ ಹೇಳ್ತಾ ಇರ್ಬೇಕು. ಪ್ರತಿಯೊಬ್ಬರು ಅಭಿವೃದ್ಧಿ ಆಗ್ತಾ ಇರ್ಬೇಕು. ಕೇಳಿದವರು ಇದನ್ನ ಪರಿವರ್ತನೆ ಮಾಡ್ಕೊಂಡು ಅವರು ಭಾಗವತಂಗೆ ಬರಬೇಕು, ಭಾಗವತ ಕೇಳಕ್ಕೆ ಬರಬೇಕು. ಹಂಗಾಗಿರ್ಬೇಕು ಹೊರತು 7 ದಿನ ಕೇಳ್ಬಿಟ್ಟು ಮನೆಗೆ ಹೋಗೋದಲ್ಲ. ಸೊ ಪ್ರಭುಪಾದ್ ಮಾಡಿದ್ದು ಇದನ್ನ. ಎಷ್ಟೋ ಜನ ಭಗವದ್ಗೀತೆ ಬರೆದ್ರು, ಎಲ್ಲ ಓದ್ಕೊಂಡು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಬಿಟ್ಟು ಮುಚ್ಚಿಟ್ಬಿಟ್ರು. ಅವ್ರ ಕೆಲಸದಲ್ಲಿ ಶುರುವಾದ್ರು. ಪ್ರಭುಪಾದ್ ಬರೆದ ಗ್ರಂಥ ಓದ್ಕೊಂಡು ಏನಾದ್ರು ಕಂಟಿನ್ಯೂ ಮಾಡಿದ್ರು, ಭಗವಂತನ ನಾಮ ಜಪ ಮಾಡಕ್ಕೆ ಕಂಟಿನ್ಯೂ ಮಾಡಿದ್ರು. ಭಗವದ್ಗೀತೆ ಫಸ್ಟು ಪ್ರಭುಪಾದ್ ಬರೆದಾಗ ಇದೇ ಆಗಿದ್ದು ಚಳುವಳಿ. ಏನು ಭಗವದ್ಗೀತೆ ಓದ್ತಾ ಇದ್ರು, ಇದು ಭಕ್ತಿ ಮಾರ್ಗ ಗ್ರಂಥ ಅಂದ್ರೆ ಭಕ್ತಿ ಮಾಡೋಕ್ಕೆ ಶುರು ಮಾಡೋಕೆ ಒಬ್ಬ ವ್ಯಕ್ತಿ ಭಗವದ್ಗೀತೆ ಓದಿದ ಕ್ಷಣಕ್ಕೆ ಅವನು ಮತ್ತೆ ಮುಚ್ಚಿಟ್ಬಿಟ್ಟು ಮತ್ತೆ ತನ್ನ ಅವರದಲ್ಲಿ ಮತ್ತೆ ಯಥಾಸ್ಥಿತಿ ಇರೋದಲ್ಲ. ಪ್ರಭುಪಾದ್ ಮಾಡಿದ ಚಳುವಳಿ ಇದು. ಪ್ರಭುಪಾದ್ ಅಂತ ಓದಿದ್ಮೇಲೆ, ಪ್ರಭುಪಾದ್ ಬರೆದಂಥ ಪರ್ಪೋಟ್ ಭಾವಾರ್ಥನ ಓದಿದ್ಮೇಲೆ ಅವನು ಭಕ್ತ ಆದ. ಅವ್ರ ಪ್ರತಿನಿಧಿ ಆಗಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ಹೇಳೋದು. ಸರ್ವತೋಮುಖ ಅಭಿವೃದ್ಧಿಗಾಗಿ ಭಕ್ತಿ ಸೇವೆ ಪದ್ಧತಿನ ಏನು ಮಾಡಬೇಕು? ಉಪದೇಶ ಮಾಡಬೇಕು. ಹೊಸಬನಾದ ಭಕ್ತನಿಗೆ ಅಧಿಕೃತ ಉಪದೇಶವನ್ನು ಕೇಳಲು ಅಷ್ಟಾಗಿ ಆಸಕ್ತಿ ಇರುವುದಿಲ್ಲ. ಹೊಸದಾಗಿ ದೀಕ್ಷೆ ಪಡೆದವನಿಗೆ ಇದ್ರ ಬಗ್ಗೆ ಆಸಕ್ತಿ ಇರಲ್ಲ. ಅಂತಹ ಅಭಕ್ತನ ಅನಾವಶ್ಯ ಭಕ್ತ ಇಂದ್ರಿಯ ತೃಪ್ತಿಗಾಗಿ ವೃತ್ತಿನತನಿಂದ ಉಪದೇಶ ಕೇಳುವವನಂತೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಅಂತ ಭಕ್ತ ಏನಾಗಿರ್ತಾನೆ? ಇಂದ್ರಿಯ ತೃಪ್ತಿಗಾಗಿ ವೃತ್ತಿನಿರತನಿಂದ ಉಪದೇಶ ಕೇಳುವವನಂತೆ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತಾನೆ. ಈ ಬಗೆಯ ಶ್ರವಣ ಮತ್ತು ಪಠನ ಎಲ್ಲವನ್ನೂ ಕೆಡಿಸಿದೆ. ಸೊ ಈ ಥರ ಏನು
ಕೇಳಂತ ತೃಪ್ತಿ ಪಡೋಂಥ ವೃತ್ತಿ ನಿರತರಿಂದ ಕೇಳಂತ ತೃಪ್ತಿ ಪಡೋಂಥ ವಿಷಯ ಇರುತ್ತೆ, ಅವನಿಗೆ ಬರುತ್ತೆ ಅದೇ ಕೇಳಬೇಕು ಅಂತ. ಅದು ಈ ಥರ ಪಠಣ, ಈ ಥರ ಶ್ರೋತ್ರ ಏನಾಗುತ್ತೆ, ಎಲ್ಲರನ್ನ ಕೇಳಿಸ್ತಾ ಇರುತ್ತೆ. ಭಕ್ತಿ ಬರ್ಸಲ್ಲ ಯಾರು ಹೃದಯದಲ್ಲಿ. ಆದರೆ ಇಂತಹ ದೋಷಪೂರ್ಣ ಪ್ರಕ್ರಿಯೆಯ ಬಗ್ಗೆ ಸದಾ ಅತ್ಯಂತ ಜಾಗರೂಕರಾಗಿರಬೇಕು. ಯಾರು ಭಕ್ತರಾಗಿದ್ದಾರೋ, ಭಾಗವತ ನಿಜ ಯಾರಿಗೆ ಬೇಕೋ ಅಂಥವ್ರು ಈ ಥರದವರಿಂದ ಭಾಗವತಂನ ಕೇಳಬಾರ್ದು. ಭಕ್ತರಲ್ಲದೆ ಇರೋರ ಹತ್ರ ನಾವು ಭಾಗವತಂನ ಕೇಳಬಾರ್ದು. ಕೇಳಿದ್ರೆ ಎಲ್ಲ ತಪ್ಪಾಗೇ ಇರುತ್ತೆ. ಏನ್ ಹೇಳ್ತಾರೆ, ಭಗವದ್ಗೀತೆ ಅಥವಾ ಭಾಗವತದಲ್ಲಿ ನಿರೂಪಿಸಿರುವಂತೆ ದೇವೋತ್ತಮನ ಪವಿತ್ರ ಸಂದೇಶ ನಿಸ್ಸಂದೇಹವಾಗಿಯೂ ಅಲೌಕಿಕ ವಿಷಯವಾಗಿದೆ. ಭಗವದ್ಗೀತೆ ಮತ್ತು ಭಾಗವತದಲ್ಲಿ ನಿರೂಪಿತ ಆಗಿರುವಂತೆ ದೇವೋತ್ತಮ ಸಂದೇಶನ ಖಂಡಿತವಾಗಿದು ಅಲೌಕಿಕ ಸಂದೇಶ, ಅಲೌಕಿಕವಾದಂಥ ಸಂದೇಶ. ಹೀಗಿದ್ದರೂ ಈ ಅಲೌಕಿಕ ಸಂಗತಿಯನ್ನು ವೃತ್ತಿನಿರತರಿಂದ ಸ್ವೀಕರಿಸಬಾರದು. ನೋಡಿ, ಭಗವಂತನ ವಿಷಯ ಅಲ್ವಾ, ಎಷ್ಟೋ ಜನ ಇದೇ ಕೇಳ್ತಾರೆ. ಫಸ್ಟ್ ಅವನ ಬಗ್ಗೆ ಅವರು ಅದೇ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತಿದ್ರೆ ಅದೇ ಹೇಳ್ತಾ ಇದ್ದಾರೆ. ಏನು ತಪ್ಪು ಕೇಳಿದ್ರೆ ಅಂತ ಭಾವನೆ ಬಂದ್ಬಿಟ್ಟು ದೇವ್ರ ವಿಷಯ ಅಲ್ಲಿ ಹೇಳ್ತಾ ಇರೋದು. ಓಕೆ, ಏನು ತಪ್ಪು ಭಾವನೆ ಏನ್ಬಿಟ್ರೆ ಆ ಥರ ಕೇಳಿದ್ರೆ ಏನು ತಪ್ಪು ಅಂತ ತುಂಬಾ ಜನ ಇದೆಲ್ಲ ಇವ್ರನ್ನೇ ಪ್ರಾಕೃತಿಕ ಭಕ್ತರು ಅಂತ ಹೇಳೋದು. ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು. ಅವ್ರದಲ್ಲಿ ಕೇಳಿದ್ರೆ ಏನು ತಪ್ಪು, ಇದೇ ಕೇಳ್ತಾ ಇರೋದು. ನೋಡಿ, ನೀವು ಯಾವಾಗ ಯಾರೇ ಹೇಳ್ತಾ ಇದ್ರು ಕೂಡ ಅದನ್ನ ಕೇಳ್ತಾ ಇರ್ತೀವಿ ನಾವು. ಯಾರೇ ಮಾಡ್ತಾ ಇದ್ರು ಕೂಡ ಅದಕ್ಕೂ ಹೋಗ್ತಾ ಇರ್ತೀವಿ. ಯಾರೇ ಏನೋ ಪ್ರಸಾದ ಕೊಡ್ತಾರೆ ಅಂದ್ರೆ ಅದಕ್ಕೂ ಪ್ರಸಾದ ಇಸ್ಕಕ್ಕೆ ಹೋಗ್ತಾ ಇರ್ತೀವಿ. ಯಾರಿಗೆ ಮಾಡಿರೋ ಪ್ರಸಾದ, ಯಾರು ಮಾಡಿರೋ ಪ್ರಸಾದ, ಇದು ಭೋಗ ಆಗಿದೆಯಾ ಇಲ್ಲ, ಗುಂಪೇನೆ ಇಸ್ಕೊತಾ ಇದೆ ಪ್ರಸಾದ. ಜನಗಳು ಇಸ್ಕೊತಾ ಇದ್ರೆ ಅದು ಪ್ರಸಾದ ಅಂತೀವಿ. ಎಲ್ಲ ಓಪನ್ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರಸಾದ ಅಂದ್ಬಿಡ್ತೀವಿ. ಯಾರೋ ಒಬ್ಬ ಹೇಳ್ತಾ ಇರ್ತಾನೆ, ಕತೆ ಹೇಳ್ತಾ ಇರ್ತಾನೆ, ಓಕೆ ಅವನ ಬಗ್ಗೆನೂ ಕೇಳಕ್ಕೆ ಹೋಗ್ಬಿಡ್ತಾ ಇರ್ತೀವಿ. ಇದು ತಪ್ಪು. ಇವನು ಭಕ್ತಿ ಭಾವದಿಂದ ಹೇಳ್ತಾ ಇದ್ದಾನ, ಈ ವಿಷಯ ನಿಜವಾಗಿ ಭಾಗವತವಾಗಿದೆಯಾ, ಇವನು ವೃತ್ತಿಗೋಸ್ಕರ ಮಾಡ್ತಾ ಇದ್ದಾನ, ಉದ್ದೇಶ ಇವನು ಮಾಡ್ತಾರೋ ಉದ್ದೇಶ ಏನು, ಇದನ್ನ ಅರ್ಥಕೊಳಿದ್ರೆ ಭಾಗವತಂ ಕೇಳಿದ್ರೆ ನಾವು ಇದೇ ಥರ ಆಗೋದು. ಇದನ್ನ ಎಚ್ಚರಿಕೆಯಿಂದ ಕೇಳ್ಬೇಕು. ನೀವು ನಮ್ದು ಎಷ್ಟೋ ಜನ ಇದು ಸ್ವಲ್ಪ ಮುಂದುವರೆದರಲ್ಲಿ ಕಂಡುಬಿಡ್ತೀವಿ ಇದನ್ನ ನಾವು, ಈ ವಿಷಯನ. ತುಂಬ ತಪ್ಪು, ಇದನ್ನ ತಿಳ್ಕೊಬೇಕು. ಅದಕ್ಕೆ ಭಕ್ತ ಭಾಗವತ ಇದ್ದಾನಲ್ಲ, ಅಂದ್ರೆ ಮೊದಲನೇ ದರ್ಜೆ ಅವನನ್ನ ಫಾಲೋ ಮಾಡಬೇಕು ನಾವು. ಇಲ್ಲಿ ಅವರು ಯಾರು ಈ ತರ ವೃತ್ತಿ ನಿರತರೋ ಇಲ್ಲ ಹೇಳ್ತಾರೋ ಸರಿ ಇಲ್ಲೋ ಅಂತ, ಅದಕ್ಕೆ ಅವರು ಅಧಿಕೃತ ಪರಂಪರೆಯಿಂದ ಬಂದವ್ರ ಅಂತ ನಿಮಗೆ ಫಸ್ಟ್ ಆಫ್ ಆಲ್ ಖಾತ್ರಿ ಇರಬೇಕು ಅವ್ರ ಬಗ್ಗೆ. ಯಾರ ಹತ್ರನು ಯಾರಾಗ ಹೇಳ್ತಾ ಇದಾರೆ ನೋಡ್ತಾ ಇದ್ದೀರಿ ಅವ್ರನ್ನ, ಅವ್ರು ನೋಡಿದ ಕ್ಷಣಕ್ಕೆ ಕೇಳಂಗಿಲ್ಲ. ಮತ್ತೆ ಕೇಳ್ತಾ ಇದ್ದಂಗೆನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರ ವಿಚಾರದ ಹೇಳ್ತಾ ಒಂದು ಬಂದಿದ್ದಾಗೇನೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಇವ್ರ ವಿಚಾರ ನಮ್ಮ ಇದ್ರ ಸುತ್ತಾ ಇಲ್ಲ, ನಮ್ಮ ಗ್ರಂಥ ಬಿಟ್ಟು ಹೋಗ್ತಾ ಇದೆ, ಇವರೇ ಇಷ್ಟ ಬಂದಂಗೆ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾವಾಗ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ದಾಗ, ಸ್ವಲ್ಪ ಮಟ್ಟಿಗಾದ್ರೂ ತಿಳುವಳಿಕೆ ಸ್ವಲ್ಪ ಮಟ್ಟಿಗಾದ್ರೂ ಇರಬೇಕು. ಪೂರ್ಣ ಆದ್ರೆ ಪೂರ್ಣ ಇರೋಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗಾದ್ರೂ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಹೇಳ್ತಾರೋ ವಿಷಯ ತಪ್ಪಾಗಿದೆ ಅಂತ. ಅದಕ್ಕೆ ನಿಮಗೆ ಗುರು ಬಗ್ಗೆ ಕೇಳಬೇಕಾದ್ರೆ ಯಾರ್ಯಾರು ಕೇಳಬೇಕಾದ್ರೆ ನಿಮಗೆ ಶಾಸ್ತ್ರಜ್ಞಾನ ಇರಬೇಕು. ಸ್ವಲ್ಪ ಮಟ್ಟಕ್ಕಾದ್ರೂ ಇವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆಯಾ ಅಂತ ನೀವು ನಮ್ಮ ಶಾಸ್ತ್ರದಲ್ಲಿ ತೆಗೆದು ನೋಡಬೇಕು. ಈಗ ನಮ್ಮ ಪ್ರಕಾರ ಹೇಳೋದಾದ್ರೆ ಪ್ರಭುಪಾದ ಎಲ್ಲಿ ಹೇಳಿದ್ದಾರೆ ಅಷ್ಟೇ ನಮಗೆ ಬೇಕಾಗಿರೋದು. ಶಾಸ್ತ್ರನೂ ಬೇಡ ಈಗ ನಮಗೆ, ಓಕೆ ಇಟ್ಕೊಳ್ಳೋಣ, ಶಾಸ್ತ್ರನೂ ನಮ್ಗೆ ಓದೋಕ್ಕಾಗಲ್ಲ, ಗೊತ್ತಿಲ್ಲ. ಪ್ರಭುಪಾದ ಬುಕ್ಸ್ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ಇದನ್ನ ಹೇಳ್ತಾ ಇದ್ದೀರಲ್ಲ, ಪ್ರಭುಪಾದ ಇದನ್ನ ಹೇಳಿದಾರಾ? ಅಷ್ಟು ಮುಗಿದಾಯ್ತು. ಒಂದೇ ಒಂದು ಕ್ವಶನ್, ಪ್ರಭುಪಾದ ಹೇಳಿದ್ರೆ ಸರಿ, ಅದು ಓಕೆ ಕರೆಕ್ಟಪ್ಪ ಒಪ್ಕೊಳ್ಳೋಣ. ಅದ್ರ ನನಗೆ ಅರ್ಥ ಆಗ್ತಾ ಇಲ್ಲ, ಸೊ ಅದು ಕರೆಕ್ಟ್ ಅಂತ ಒಪ್ಕೊಳ್ಳೋಣ. ಪ್ರಭುಪಾದ ಹೇಳಿಲ್ವಾ, ಇದು ವಿಷಯ ಸರಿ ಇಲ್ಲ ಅಂತ, ಅಂದರೆ ನಮ್ಮ ಶಾಸ್ತ್ರದಲ್ಲಿ ಇಲ್ಲ ಅಂತ ಅರ್ಥ. ಸೊ ಆ ಥರ ಇದನ್ನ ವೃತ್ತಿ ನಿರತರಿಂದ ಸ್ವೀಕಾರ ಮಾಡಬಾರ್ದು. ತುಂಬ ಜನ ಇದ್ದಾರೆ ಆ ಥರ. ಈ ವೃತ್ತಿ ನಿರತರು ಯಾವ ಥರ ಇರ್ತಾರೆ, ಈ ನಾಗರಾವ್ ಥರ ಅಂತ ಹೇಳ್ತಾರೆ ಅವರು. ಹಾಲನ್ನ ಯಾವ ರೀತಿ ನಾಗರಾವು ಟಚ್ ಮಾಡಿದ್ರೆ ಹಾಲು ವಿಷ ಆಗ್ಬಿಡುತ್ತೆ, ಬರೀ ಟಚ್ ಮಾಡಿದ್ರೆ ಸಾಕು, ಅದು ನಾಲ್ಗೆ ಟಚ್ ಮಾಡಿದ್ರೆ ಸಾಕು ವಿಷ ಆಗುತ್ತಲ್ಲ, ಅದೇ ಥರ ಈ ಶ್ರೀಮದ್ ಭಾಗವತಮನ ಈ ವೃತ್ತಿ ನಿರತರು ಟಚ್ ಮಾಡಿದ್ರೆ ಕೂಡ ಆ ವಿಷಯ ಏನಾಗುತ್ತೆ, ಈ ವಿಷ ಆಗ್ಬಿಡುತ್ತೆ. ಅವ್ರು ಹೇಳ್ತಾರೆ ವಿಷ ಭಾಗವತಮ್ ಇದು ಇದಾಗಲ್ಲ, ಅವ್ರ ಬಾಯಿಂದ ಬರ್ತಾರಂಥದ್ದು ವಿಷ ಆಗತ್ತೆ. ಸೇಮ್ ವಿಷಯನೇ ಹೇಳ್ತಾ ಇರ್ತಾರೆ ಅವರು. ಅದ್ರ ಉದ್ದೇಶ ತುಂಬಾ ತಪ್ಪಾಗಿರೋದ್ರಿಂದ ಆ ವಿಷಯ ತಪ್ಪಾಗುತ್ತೆ ಅಂತ.
ಉದ್ದೇಶ, ಅವ್ರು ಹೇಳ್ತಾರೆ ಉದ್ದೇಶ ತಪ್ಪಾಗ್ತಾ ಇರೋದು. ಓಕೆ, ನೆಕ್ಸ್ಟ್. ವಿಧೇಯನಾದ ಭಕ್ತನು ತನ್ನ ಪ್ರಗತಿ ಸಾಧನೆಗಾಗಿ ಉಪನಿಷತ್ತು, ವೇದಾಂತ ಮುಂತಾದ ಸಾಹಿತ್ಯವನ್ನು ಮತ್ತು ಋಷಿಮುನಿ ಪ್ರಣೀತವಾದ ಇತರ ಸಾಹಿತ್ಯವನ್ನು ಶ್ರವಣ ಮಾಡಲು ಸಿದ್ಧನಾಗಿರಬೇಕು. ಸೊ ಒಬ್ಬ ವಿಧೇಯನಾಗಿರೋಂಥ ಜಿಜ್ಞಾಸೆ ಮಾಡೋಂಥ ಭಕ್ತ ತನ್ನ ಪ್ರಗತಿ ಆಗಬೇಕಾದ್ರೆ ಅವನು ವೇದಾಂತ, ಉಪನಿಷತ್ತು, ಸಾಹಿತ್ಯ, ಋಷಿಮುನಿಗಳ ವಾಣಿ, ಋಷಿಮುನಿಗಳಿಂದ ಬಂದಂಥ ಬೇರೆ ಬೇರೆ ಸಾಹಿತ್ಯನ ಶ್ರವಣ ಮಾಡೋಕ್ಕೆ ಸಿದ್ಧ ಆಗಿರ್ಬೇಕು, ಕೇಳೋಕ್ಕೆ, ಅದ್ರ ಬಗ್ಗೆ ಕೇಳೋಕ್ಕೆ ರೆಡಿಯಾಗಿ. ನಾವು ಪ್ರೋಗ್ರೆಸ್ ಆಗಬೇಕು ಅಂದರೆ ಇದರಲ್ಲಿ ಅಂತಹ ಸಾಹಿತ್ಯವನ್ನು ಶ್ರವಣ ಮಾಡದೆ ನಿಜವಾದ ಪ್ರಗತಿ ಸಾಧ್ಯವಾಗೋದು. ಈ ಥರ ಶ್ರವಣನ ಮಾಡಿದ್ರೆ ಯಾವುದು ನಮ್ಮ ವೇದಾಂತ ಇರ್ಬೋದು, ಸಾಹಿತ್ಯ ಇರ್ಬೋದು, ಋಷಿಮುನಿಗಳು ಬರೆದಂಥ ಮುಂದುವರಿಕೆಯಾಗ ಉಪನಿಷತ್ತು ಇರ್ಬೋದು, ಇದ್ರ ಮುಂದುವರಿಕೆಯಾಗ ಭಾಗ ಇರ್ಬೋದು, ಇವನ್ನ ಶ್ರವಣ ಮಾಡಿದಿರಾ ನಮ್ಗೆ ನಿಜವಾದ ಪ್ರಗತಿ ಆಗೋದಿಲ್ಲ. ನೋಡಿ ಇವಾಗ ಪ್ರಭುಪಾದ ಏನು ಬರೆದಿದ್ದಾರೆ ಈ ಭಾವಾರ್ಥ, ಇದು ಕೂಡ ನಮ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲ. ನಾ ಪ್ರಭುಪಾದ ಓದಲ್ಲ, ಬರೀ ನಾನು ಏನು ಅನುವಾದ ಓದ್ಕೋತೀನಿ, ಬರೀ ನಾನು ಶಾಸ್ತ್ರ ಓದ್ತೀನಿ, ಶಾಸ್ತ್ರದಲ್ಲಿರೋಂಥ ಮಾನ್ಯ ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ. ನಿಮಗೆ ಏನು ಅರ್ಥನೂ ಆಗೋದಿಲ್ಲ. ಅದನ್ನು ಮಾತ್ರ ಓದಲ್ಲ ಅಂತಂದರೆ ಅದು ಕೂಡ ತಪ್ಪೆ. ಸೊ ಅದರಿಂದ ಒಂದ್ಸರಿ ಅವರು ಅಧಿಕೃತ ಅಂತ ಗೊತ್ತಾದ ಮೇಲೆ, ಅವರು ಏನಿದೆ ಅಧಿಕೃತ ಇವರು ಪರಂಪರೆಯಲ್ಲಿ ಬಂದವರು ಅಂತ ಗೊತ್ತಾದ ಮೇಲೆ ಅವ್ರು ಏನು ಬರೆದಿದ್ದಾರೋ ಅದನ್ನು ನೀವು ಕೂಡ ಶ್ರವಣ ಮಾಡೋಕ್ಕೆ ರೆಡಿ ಇರಬೇಕು, ಕೇಳಬೇಕು, ಪ್ರಗತಿ ಸಾಧನೆ ಮಾಡಬೇಕಾದ್ರೆ. ಉಪದೇಶ, ಶ್ರವಣ ಮತ್ತು ಅನುಷ್ಠಾನಗಳಿಲ್ಲದೆ ಭಕ್ತಿ ಸೇವೆ ಪ್ರದರ್ಶನ ನಿಷ್ಪ್ರಯೋಜಕ ಹೇಳ್ತಾರೆ ಪ್ರಭುಪಾದು. ಉಪದೇಶ, ಶ್ರವಣ, ಅನುಷ್ಠಾನ ಏನು ಹೇಳ್ತೀವಿ ಇದಕ್ಕೆ? ಆಚಾರ, ವಿಚಾರ, ಪ್ರಚಾರ, ಈ ಮೂರು ಕೂಡ ನೀವು ಅನುಷ್ಠಾನ ಮಾಡಿರ್ಬೇಕು. ಆಚಾರ ಅಂತಂದರೆ ಏನು ಹೇಳ್ತಾ ಇದ್ದಾರೆ ಅದನ್ನು ಆಚರಣೆ ಮಾಡ್ತಾ ಇರಬೇಕು. ಪ್ರಚಾರ ಅಂದರೆ ಏನು ಕೇಳಿದ್ರಿ ಅದನ್ನು ಇನ್ನೊಬ್ಬರಿಗೆ ಹೇಳಿ ಪ್ರಚಾರ ಮಾಡಬೇಕು. ವಿಚಾರ ಅಂತಂದರೆ ಶಾಸ್ತ್ರದಿಂದ ವಿಚಾರ ಮಾಡ್ತಾ ಇರಬೇಕು. ಆಚಾರ, ವಿಚಾರ, ಆಚಾರ, ಪ್ರಚಾರ, ಜೀವನದಲ್ಲಿ ಇದು ಹೋಗ್ತಾ ಇರ್ಬೇಕು. ಈ ಮೂರನ್ನು ಒಟ್ಟೊಟ್ಟಿಗೆನೆ ತಿಳ್ಕೊಬೇಕು ಶಾಸ್ತ್ರದಿಂದ. ಅದನ್ನ ಇನ್ನೊಬ್ಬರಿಗೆ ಹೇಳ್ತಾ ಇರಬೇಕು, ನಾವು ಅನುಸರಿಸ್ತಾ ಇರಬೇಕು, ನಾವು ಮಾಡ್ತಾ ಇರಬೇಕು. ಬರೀ ತಗೊಂಡ್ವಿ ಇನ್ನೊಬ್ರಿಗೆ ಹೇಳ್ತಾ ಇದೀವಿ ನೀನು ಆಚರಿಸ್ತಾ ಇಲ್ಲ, ಅದು ತಪ್ಪು, ಅದಾಗೋದಿಲ್ಲ. ನಾನು ಆಚರಣೆ ಮಾಡ್ಬೇಕು, ಅದು ಇನ್ನೊಬ್ಬರಿಗೆ ಹೇಳ್ತಾ ಇರ್ಬೇಕು, ವಿಚಾರ ತಿಳ್ಕೊತಾ ಇರ್ಬೇಕು. ಇದು ಮೂರು ಯಾವಾಗ ಆಗ್ತಾ ಇರುತ್ತೋ ಅವಾಗ ಅದು ಚಕ್ರ ಚೆನ್ನಾಗಿರುತ್ತೆ. ಒಂದೆಲ್ಲರ ನಿಂತ ಊಟಕ್ಕೆ ನೀನು ಹೇಳ್ತಾ ಇದೀಯಾ ಬೇರೆ ಒಂದು ಮೂಲದಿಂದ ಅಂದರೆ ಶಾಸ್ತ್ರದಿಂದ ತಗೋತಾ ಇಲ್ಲ, ತಪ್ಪಾಗ್ಬಿಡುತ್ತೆ. ನಿಮ್ಗೆ ನೀವು ಹೇಳೋಕ್ಕೆ ನಿಮಗೆ ವಿಚಾರ ಬೇಕಲ್ವಾ? ಎಲ್ಲಿಂದ ತಗೋತಾ ಇದೆಯಾ ನೀನು? ತಗೋತಾ ಇದೆಯಾ ಅಂತಂದರೆ ಇಲ್ಲ ಆಚಾರ್ಯರಿಂದ ಕೇಳ್ತಾ ಇರಬೇಕು, ಇಲ್ಲಾಂದ್ರೆ ಶಾಸ್ತ್ರದಿಂದ ನೀನು ಓದ್ತಾ ಇರಬೇಕು, ಅದನ್ನು ಪ್ರಚಾರ ಮಾಡ್ತಾ ಅದು ನಿನ್ನ ಜೀವನಕ್ಕೆ ಅನುಸರಿಸ್ಕೊತಾ ಇರಬೇಕು, ವಿಚಾರ ಮಾಡ್ತಾ ಇರಬೇಕು. ಮತ್ತೆ ಅದನ್ನು ಪ್ರಚಾರ ಅಂದರೆ ಅದು ಇನ್ನೊಬ್ಬನಿಗೆ ಹೇಳ್ತಾ ಇರಬೇಕು. ಇದು ಮೂರು ಯಾವಾಗಿರಲ್ವೋ, ಅನುಷ್ಠಾನ ಯಾವಾಗಿರಲ್ವೋ, ಭಕ್ತಿ ಸೇವೆನ ಪ್ರದರ್ಶನ ಏನಾಗುತ್ತೆ? ಬರೀ ನಿಷ್ಪ್ರಯೋಜಕ ಆಗುತ್ತೆ. ಭಕ್ತಿ ಸೇವೆ ಮಾಡ್ತಾ ಇದ್ದೀವಿ, ಇದು ಮೂರು ನಾವು ಮಾಡ್ತಾ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಎಲ್ಲ ಒಂದು ಕಡೆ ಕಟ್ಟಾದರೆ ಪ್ರಯೋಜನ ಇಲ್ಲ, ಬರೀ ನಿಷ್ಪ್ರಯೋಜಕ ಆಗುತ್ತೆ. ಆದ್ದರಿಂದ ಅದು ಭಕ್ತಿ ಸೇವಾ ಪಂಥದಲ್ಲಿ ಒಡ್ಡಿದ ಒಂದು ರೀತಿಯ ವಿಘ್ನವೇ ಸರಿ. ಭಕ್ತಿ ಸೇವೆಯಲ್ಲಿ ಒಂದು ವಿಘ್ನ ಆಗ್ಬಿಡುತ್ತೆ. ಭಕ್ತಿ ಸೇವೆ ಶ್ರುತಿ, ಸ್ಮೃತಿ, ಪುರಾಣ, ಪಂಚರಾತ್ರ, ಆಗಮ ತತ್ವಗಳನ್ನು ಆಧರಿಸದಿದ್ದರೆ ಅಂತಹ ತೋರುಗಾಣಿಕೆಯ ಭಕ್ತಿ ಸೇವೆಯನ್ನು ಒಮ್ಮೆಗೆ ತಿರಸ್ಕರಿಸಬೇಕು. ಸೊ ಪ್ರಭುಪಾದ ಈ ವರ್ಡ್ ಹೇಳ್ತಾ ಇದ್ದಾರೆ. ಈ ವರ್ಡ್ ಎಲ್ಲಿ ತಗೊಂಡ್ರು? ಸ್ಮೃತಿ, ಶ್ರುತಿ, ಪುರಾಣಾದಿ ಪಂಚರಾತ್ರಿ ವಿಧಿವನ ಐಕಾಂತಿಕ ಭಕ್ತಿ ಹರಿಭಕ್ತಿ ಉತ್ಪಾತೆಯೋ ಕಲ್ಪತೆ ಒಂದು ಶ್ಲೋಕ ಇದೆ. ಆ ಶ್ಲೋಕನ ಇಲ್ಲಿ ಪ್ರಭುಪಾದ ಅದನ್ನು ಅನುವಾದ ರೂಪದಲ್ಲಿ ಬರೆದಿದ್ದಾರೆ. ಪ್ರಭುಪಾದ ಇದನ್ನೆಲ್ಲ ಬರೆದ್ರು ಹೆಂಗೆ ಬರೆದ್ರು ಅಂತ ಕೇಳಂಗಿಲ್ಲ ನಾವು. ಪ್ರಭುಪಾದ ಶ್ಲೋಕನ ಅವ್ರ ಭಾಷೆಯಲ್ಲಿ ಬರೀತಾ ಇರೋದಷ್ಟೇ, ಶ್ಲೋಕಗಳ ಅರ್ಥನ ಎಲ್ಲವುದು ಅಷ್ಟೇ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಬರೆದಿದ್ದಾರೆ ಅಷ್ಟೇ. ಈಗ ನಮ್ಮ ಉದಾಹರಣೆಗೋಸ್ಕರ ಅದನ್ನು ಅರ್ಥ ಮಾಡ್ಸೋಕ್ಕೆ ಅಂತ. ಸೊ ಶ್ರುತಿ ಅಂತಂದರೆ ವೇದಗಳದು, ಸ್ಮೃತಿ ಅಂತಂದರೆ ಅದನ್ನು ಓದಿ ತಿಳ್ಕೊಂಡವರು ವೇದಾಂತಿಗಳು ಅದನ್ನು ಮತ್ತೆ ಹೇಳ್ತಾ ಇರೋದು ಸ್ಮೃತಿ ಅದು. ಮತ್ತು ಪುರಾಣ, ನಮ್ಮ ಪುರಾಣಗಳು, ಮತ್ತು ಪಂಚರಾತ್ರ ಅಂತಂದರೆ ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಕೆಲವು ಕಡೆ ಬರೆದಿದೆ, ಅದನ್ನು ಪಂಚರಾತ್ರ ವಿಧಿ. ಆಗಮ ಆಚರಣೆ ಮಾಡಿ ತೋರಿಸಿರೋದು ಆಗಮ ಶಾಸ್ತ್ರ. ಸೊ ಇವೆಲ್ಲ ಇಲ್ದಿರ ಇದರಲ್ಲಿ ಎಲ್ಲಾರ ಒಂದು ಕಡೆ ಇದು ನಾವು ಮಾಡ್ತಾ ಇರೋ ಕ್ರಿಯೆ ಮೆನ್ಷನ್ ಆಗಿರಬೇಕು, ಅದು ಭಕ್ತಿ ಸೇವೆ. ಸೊ ಆಗಮ ಶಾಸ್ತ್ರ ಅಂತಲೇ ಒಂದಿದೆ. ಸೊ ಇದು ಪಂಚರಾತ್ರ ವಿಧ, ಈ ನಾರದ ಭಕ್ತಿ ಸೂತ್ರ, ಇವೆಲ್ಲ ಪಂಚರಾತ್ರ. ಸೊ ಇಂಥದ್ರಿಂದ ಏನಾರ ಭಕ್ತಿ ಮಾಡೋಕ್ಕೆ ತೋರಿಸಿದ್ದಾಗ ಅದನ್ನು ಅನುಸರಿಸ್ತಾ ಇದ್ರೆ ಅದು
ಅಕಸ್ಮಾತ್ ಅದು ಇಲ್ಲಿ ಹೇಳಿಲ್ಲ ಈ ವಿಷಯನ, ಇವ್ರು ಹೇಳ್ತಾರೋ ವಿಷಯ ಇಂಥದ್ದು ಕಡೆ ಬಂದಿಲ್ಲ, ಇದರಲ್ಲಿ ಇಷ್ಟರಲ್ಲಿ ಯಾವುದಾದ್ರು ಒಂದು ಕಡೆ ಬಂದಿಲ್ಲ ಅಂದರೆ ಅದನ್ನು ಪೂರ್ಣ ಪ್ರಮಾಣದ ಒಂದೇ ಸರಿಗೆ ತಿರಸ್ಕಾರ ಮಾಡ್ಬೇಕು. ನೀವು ಕೇಳಬಾರ್ದು ಅದನ್ನು. ಇವ್ರು ಹೇಳ್ತಾ ಇರೋ ವಿಷಯ ಇಷ್ಟರಲ್ಲಿ ಯಾವುದ್ರಲ್ಲಾರ ಒಂದ್ರಲ್ಲಿ ಬಂದಿರಬೇಕು, ಇಲ್ಲ ಅಂದರೆ ಅದು ಸರಿಯಿಲ್ಲ. ಓಕೆ, ಭಕ್ತಿ ನೋಡಿ ಏನು ಹೇಳ್ತಾರೆ ಶ್ಲೋಕದಲ್ಲಿ, ನೀವು ಮಾಡ್ತಾರೋ ಭಕ್ತಿ ಬರೀ ಸಮಾಜದಲ್ಲಿ ಗದ್ದಲ ಅಷ್ಟೇ. ಇದನ್ನ ಇಟ್ಕೊಳ್ದಿರ ನೀವೇನು ಮಾಡ್ತಾ ಇದ್ದೀರೋ ಅದೆಲ್ಲ ಗದ್ದಲ ಅಷ್ಟೇ, ಸಮಾಜದಲ್ಲಿ ಒಂಥರ ಗೊಂದಲ. ಸೊ ಅದು ಭಕ್ತಿ ಇದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅನರ್ಹ ಭಕ್ತನನ್ನು ಶುದ್ಧ ಭಕ್ತನೆಂದು ಎಂದೂ ಒಪ್ಪಿಕೊಳ್ಳಬಾರದು. ಅನರ್ಹ ಭಕ್ತನನ್ನು, ಭಕ್ತಿ ಇಲ್ದಿರ ಅನರ್ಹತೆ ಇರುತ್ತಲ್ಲ ಅಂಥ ಭಕ್ತನ ನಾವು ಯಾವತ್ತೂ ಕೂಡ ಶುದ್ಧ ಭಕ್ತ ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ವೈದಿಕ ಸಾಹಿತ್ಯದ ಸಂದೇಶಗಳ ಯಥಾರ್ಥ ಗ್ರಹಣದಿಂದ ದೇವೋತ್ತಮ ಪುರುಷನ ಸರ್ವವ್ಯಾಪಕ ಅಂತರ್ಯಾಮಿ ರೂಪವನ್ನು ತನ್ನೊಳಗೆ ಕಾಣಬಹುದು. ಸೊ ಈ ಥರ ಅಧ್ಯಯನ ಮಾಡಿದಾಗ ಪರಮಪುರುಷಂದು ಅಂತರ್ಯಾಮಿ ರೂಪನ, ಏನು ಪರಮಾತ್ಮ ರೂಪನ ತನ್ನೊಳಗೆ ನಾವು ನಮ್ಮಲ್ಲೇ ನಾವು ಅವನ್ನ ಕಾಣಬಹುದು. ಅದನ್ನೇ ಸಮಾಧಿ ಎಂದು ಕರೆ. ಸೊ ಈ ಥರ ವಿಚಾರ ಯಾವಾಗ ಬರುತ್ತೋ ನಮ್ಗೆ, ಈ ಥರ ವಿಚಾರ ಭಗವಂತ ನಮ್ಮಲ್ಲೇ ನಮ್ಗೆ ಯಾವ ಕಾಣ್ತೀವೋ ಅದನ್ನು ನಾವು ಸಮಾಧಿ ಸ್ಥಿತಿ ಅಂತ ಹೇಳ್ತೀವಲ್ಲ, ಸಮಾಧಿ ಸ್ಥಿತಿ ಆಗತ್ತೆ ಒಬ್ಬನಿಗೆ. ಸೊ ಈ ಥರ ಪ್ರಭುಪಾದರು ಓಕೆ ಸೊ ಇಲ್ಲಿಗೆ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಏನಾದ್ರು ಪ್ರಶ್ನೆ ಇದ್ರೆ, ಏನಾರು ವಿಷಯ ಇದ್ರೆ ಹೇಳ್ಬೋದು. ನೋಡಿ ಇದಕ್ಕಿಂತ ಜಾಸ್ತಿ ಏನಾರು ಎಕ್ಸ್ಪ್ಲೇನ್ ಮಾಡಿದ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ.